ಸ್ಮೃತಿಪುರಾಣಾನಾಂ ನಮಾಮಿ ಭಗವತ್ಪಾದ ನಿನ್ನೆ ನೋಡಿದ್ರಿ, ಇದೇ ಇಲ್ಲ, ಇದೇ ಅಂತಲೂ ಇಲ್ಲ, ಇದೆಲ್ಲ ಅಂತಲೂ ಇಲ್ಲ, ಎರಡೂ ಇಲ್ಲ, ಅತ್ಯಂತ ಭಾವ ಇಲ್ಲವೇ ಇಲ್ಲ. ಈ ಥರ 4 ಜಾತಿಗಳಲ್ಲಿ ವಿಷಯವನ್ನು ಗ್ರಹಿಸ್ತಾರೆ. ಆಯಿತಾ? ಹೀಗೆ ಮಾಡ್ತಾ ಇರೋದ್ರಿಂದ ಬುದ್ಧಿ ಬಹಿರ್ಮುಖವಾಗಿದೆ. ಆದ್ದರಿಂದ ಅಂತರಾತ್ಮನನ್ನು ಗ್ರಹಿಸೋದಿಲ್ಲ, ಸಾಧ್ಯವೇ ಇಲ್ಲ, ಬಹಿರ್ಮುಖವಾಗಿಯೇ ಇರುತ್ತೆ. ಹೌದಾ? ಅದನ್ನು ಅಂತರ್ಮುಖವಾದರೆ ಅಲ್ಲಿರೋ ತತ್ವ ಹೇಗಿದೆ ಅಂದರೆ, ಇದೇ ಇಲ್ಲ, ಇದೇ ಇಲ್ಲ, ಇಲ್ಲವೇ ಇಲ್ಲ, ಒಂದು ರೀತಿಯೂ ವರ್ಣನೆ ಮಾಡೋಕ್ಕಾಗಲ್ಲ. ಆಗುತ್ತಾ? ಇದೇ ಅಂತ ವರ್ಣನೆ ಮಾಡೋಕ್ಕಾಗಲ್ಲ ಅಂದರೆ ಅರ್ಥವೇನು ಅಂದರೆ ಆಗಲ್ಲ. ಇದೆ ಅಂದರೆ ಯಾವ ಅರ್ಥದಲ್ಲಿ ನಾವು ಹೇಳ್ತೀವಿ, ಕಣ್ಣೆದುರುಗಡೆ ಇಂದ್ರಿಯವೇದ್ಯವಾಗಿರೋದು ಇದೆ, ಹೀಗಿದೆ ಅಂತ ಹೇಳ್ತೀವಲ್ಲ, ಅದನ್ನೇ ಅನ್ಕೊಳ್ಳೋದು. ಇದು ಆ ಥರ ಅಲ್ಲ. ಆದ್ದರಿಂದ ಯಾವ ವರ್ಣನೆಗೂ ಸಿಗ್ತಾ ಇಲ್ಲ. ಆದ್ದರಿಂದ ಇವನು ವೇದಾಂತಗಳಲ್ಲಿ ಹೇಳಿದಿರುವ ಔಪನಿಷದ ಪುರುಷನು. ಯಾವನಿದನ್ನು ತಿಳ್ಕೊಂಡಿದ್ದಾನೋ ಅವನು ಸರ್ವವನ್ನೂ ಕಂಡವನು, ಅವನು ಸರ್ವಜ್ಞನು, ನಿಜವಾಗಿಯೂ ಅವನೇ ಪಂಡಿತನು ಅಂತ ಹೇಳಿದ. ಮುಂದಕ್ಕೆ ನೋಡಿ, ಪ್ರಾಪ್ಯ ಸರ್ವಜ್ಞತಾಂ ಕೃತ್ಸ್ನಾಂ ಬ್ರಾಹ್ಮಣ್ಯಂ ಪದಮದ್ವಯಂ ಅನಾಪನ್ನಾದಿ ಮಧ್ಯಾಂತಂ ಕಿಮತಃ ಪರಮೀಹತೆ. ಮೇಲೆ ಹೇಳಿರೋ ಪೂರ್ಣವಾದ ಸಮಸ್ತವಾದ ಸರ್ವಜ್ಞತ್ವವನ್ನು, ಬ್ರಾಹ್ಮಣ್ಯ ಪದವನ್ನು ಪಡ್ಕೊಂಡ್ಮೇಲೆ ಗೊತ್ತಾಯ್ತಲ್ಲ, ಸಮಸ್ತವಾದ ಸರ್ವಜ್ಞತ್ವ ಬ್ರಾಹ್ಮಣ್ಯ ಇದಾಯಿತು. ಅಚ್ಚಾ, ಅನಾದಿಪನ್ನಾದಿ ಮಧ್ಯಾಂತಬದ್ಧ, ಆದಿ ಮಧ್ಯ ಅಂತೇಳು ಸೃಷ್ಟಿ ಸ್ಥಿತಿ ಲಯ, ಅದು ಹೊಂದೋದಿಲ್ಲ. ಯಾವುದರಲ್ಲಿ? ಈ ತತ್ವದಲ್ಲಿ ಅದು ಹೊಂದೋದಿಲ್ಲ, ಅಪ್ರಾಪ್ತವಾಗಿರುವ ಇರುವುದಿಲ್ಲವೋ ಅದು ಬ್ರಾಹ್ಮಣ್ಯ ಪದವು. ಅದನ್ನೇ ಹೊಂದಿ ಪಡೆದುಕೊಂಡು ಆಮೇಲೂ ಈ ಆತ್ಮವಾದರಾದ್ಮೇಲೂ ಏತಕ್ಕೆ ಯಾವ ಪ್ರಯೋಜನವಿಲ್ಲದೆ ಪ್ರಯತ್ನಿಸುವನು, ಏನಾದರೂ ಕರ್ಮವನ್ನು ಮಾಡುವನು. ಅಂದರೆ ಯಾವುದು ಯಾವುದಕ್ಕಿಂತ ಬೇರೆಯಲ್ಲವೋ, ಜಗತ್ತು ಸಂಪೂರ್ಣ ಯಾವುದೇ ಹಾಕ್ಕೊಂಡು ಬೇರೆಯಲ್ಲವೋ ಅದನ್ನು ಪಡ್ಕೊಂಡ್ಮೇಲೆ ಅವನು ಯಾವುದಕ್ಕೋಸ್ಕರ ಇಚ್ಛಿಸ್ತಾನೆ, ಯಾವುದಕ್ಕೋಸ್ಕರ ಕಷ್ಟಪಡ್ತಾನೆ, ಕೆಲಸ ಮಾಡ್ತಾನೆ. ಗೊತ್ತಲ್ಲ, ಹೇಳಿದಲ್ಲ, ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನಸಂಜರೇತ್. ಕಿಮಿಚ್ಛನ್ ಏನು ಇಚ್ಛೆ ಪಡ್ತಾನೆ, ಕಸ್ಯ ಕಾಮಾಯ ಯಾವುದಕ್ಕೋಸ್ಕರ, ಏನೋ ಶರೀರ ಮನಸಂಜರೇತ್, ಶರೀರವನ್ನು ಅನುಸರಿಸಿ ಸಂತಾಪ ಪಡ್ತಾನೆ, ಕಷ್ಟಪಡ್ತಾನೆ. ಇವಾಗ ಏನಾದರೂ ಕೆಲಸ ಮಾಡಬೇಕಾಗಿದ್ದರೆ ಇಂಥದ್ದು ಪಡ್ಕೋಬೇಕು ಅಂತಂತ ಅಂದಾಗ ಶರೀರದಿಂದ ಕೆಲಸ ಮಾಡಬೇಕು ತಾನೆ, ಅಥವಾ ಬುದ್ಧಿಯಿಂದ ಕೆಲಸ ಮಾಡಬೇಕು ತಾನೆ. ಗೊತ್ತಾಯ್ತಾ? ಇವಾಗ ಏನೂ ಇಲ್ಲ, ಒಂದು ಇವನಿಗಿಂತ ಬೇರೆ ಅಲ್ಲ, ಇವನು ಪಡ್ಕೊಳ್ಬೇಕಾದ್ದು ಒಂದು ಇಲ್ಲ, ಎಲ್ಲ ಇವನೇ. ಆದ್ದರಿಂದ ಇವನು ಅದಕ್ಕೆ ಸ್ವಲ್ಪನೂ ಚಿಂತನೆ ಮಾಡೋದಿಲ್ಲ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಕೃತಕೃತ್ಯ ಏನು ಹಾಗಂತೆ? ಕೃತಕೃತ್ಯ ಅಂದರೆ ಇವಾಗ ಏನಾದರೂ ಪಡ್ಕೊಳ್ಬೇಕಾಗಿದ್ದರೆ ನಾವು ಶ್ರಮ ಪಡಲೇಬೇಕೋ ಇಲ್ವೋ? ಇವಾಗ ನೀರು ಬೇಕು ಅಂದರೆ ಬಾವಿ ತೋಡಬೇಕು, ಭಾಳ ಕಷ್ಟ.
ನೀರು ಸಿಕ್ಕ ಮೇಲೆ ಬಾವಿ ಯಾರು ತೋಡ್ತಾರ್ರಿ? ಇಲ್ಲ, ಅಲ್ಲಿ ಮುಗಿತಲ್ಲಿಗೆ. ಗೊತ್ತಾಯ್ತಲ್ಲ? ಹಾಗೇನೆ ಇಲ್ಲಿ ಎಲ್ಲವೂ ಏನೇನು ಪಡ್ಕೊಳ್ಬೇಕು ಅಂತಂತ ಕಷ್ಟಪಡ್ತಾರೋ. ಸಾಧಾರಣ ಯೋಚನೆಗಳಿರುತ್ತೆ ನೋಡಿ, ಇಚ್ಛೆಗಳು. ನನಗೆ ಇದು ಬೇಕು ಅದು ಬೇಕು ಅಂತ ಏನೋ ಕೇಳ್ತಾ ಇರ್ತಲ್ಲ. ನೀವು ಬ್ರಹ್ಮಲೋಕದವರೆಗೂ ಕೇಳ್ಕೊಳ್ಳಿ. ಇದೆ ಬ್ರಹ್ಮಲೋಕ ಬೇಕಾಗಿದ್ರು ಅದಕ್ಕೋಸ್ಕರ ಏನೇನೋ ಕಷ್ಟಪಡಬೇಕು, ಸರ್ಕಸ್ ಮಾಡಬೇಕು, ಮಾಡ್ತಾರೆ. ಗೊತ್ತಾ? ಈಗ ಯಾವುದಕ್ಕೆ ಮಾಡಬೇಕು ಅವನು? ಯಾವುದು ಬ್ರಹ್ಮ ಪದವಿ? ಅವನೇ ಬ್ರಹ್ಮ ಆಗಿದ್ದಾನೆ, ಅವನು ಯಾವುದು ಪದವಿ ಇನ್ನು? ಗೊತ್ತಲ್ವಾ? ಆದ್ದರಿಂದ ಅವನು ಯಾವುದಕ್ಕೂ ಮಾಡೋದು ಕೃತಕೃತ್ಯ ಅಂದರೆ ಮಾಡಾಗೋಯ್ತು ಆ ಕರ್ಮಗಳು. ಆ ಏನೇನು ಕರ್ಮಗಳು ಏನೇನು ಪಡ್ಕೊಳ್ಬೇಕೋ ಅದೆಲ್ಲ ಒಟ್ಟಿಗೆ ಬಂದ್ಬಿಡ್ತವೆ. ಯಾವಾನರ್ಥೋದಪಾನೆ ಸರ್ವತ ಸಂಪ್ಲುತೋದಕ್ಕೆ. ಇವಾಗ ಇಲ್ಲೊಂದು ಸ್ವಲ್ಪ ನನಗೆ ಒಂದು ಉದ್ದರಣಿನಲ್ಲಿ ನೀರು ಬಂದರೆ ಆಚಮನ ಮಾಡೋಕ್ಕಾಗುತ್ತೆ, ಅಥವಾ ಕೈ ತೊಳ್ಕೊಳಕ್ಕಾಗುತ್ತೆ. ಒಂದು ಲೋಟ ನೀರಿದ್ದರೆ ಕುಡಿಬೋದು, ಗೊತ್ತಾಯ್ತಾ? ಒಂದು ಅರ್ಧ ಬಕೆಟ್ ನೀರಿದ್ದರೆ ಸ್ನಾನ ಮಾಡ್ಬೋದು. ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದರೆ ಬಟ್ಟೆ ಒಗಿಬೋದು, ಜಾಸ್ತಿ ಇದ್ದರೆ ಈಜ್ಬೋದು. ಒಳ್ಳೆ ಸಾಗರ, ಅಮೃತ ಸಾಗರ ಸಿಕ್ಬಿಟ್ಟ ಮೇಲೆ ಏನು ಬೇಕಾದ್ರೂ ಮಾಡ್ಬೋದು. ಎಲ್ಲ ಆಗೋಯ್ತಲ್ಲ ಅದರೊಳಗೆ. ಆದ್ದರಿಂದ ಎಲ್ಲ ಸಾಧ್ಯಗಳು ಇದರಲ್ಲಿ ಅಡಗಿಬಿಟ್ಟಿದೆ. ಅದು ಎಲ್ಲವನ್ನೂ ಪಡ್ಕೊಂಡಿದ್ದಕ್ಕೆ ಸಮಾನ. ಅದಕ್ಕೋಸ್ಕರ ಎಲ್ಲ ಶ್ರುತಿ ವಾಕ್ಯಗಳ ಒಂದೇ ಇರುತ್ತೆ. ಇವಾಗ ಯಾವ ಒಂದನ್ನು ತಿಳ್ಕೊಳ್ಳೋದ್ರಿಂದ ಎಲ್ಲವನ್ನೂ ತಿಳ್ಕೊಂಡಾಗುತ್ತೆ ತಾನೇನಪ್ಪ ಶ್ರುತಿ ವಾಕ್ಯ. ಯಾವೊಂದನ್ನು ಪಡ್ಕೊಳ್ಳೋದ್ರಿಂದ ಎಲ್ಲವನ್ನೂ ಪಡ್ಕೊಂಡಂತಾಗುತ್ತೆ, ಅದು ಈ ತತ್ವ. ಗೊತ್ತಾ? ಆದ್ದರಿಂದ ಅವನು ಆಮೇಲೆ ಕೃತಕೃತ್ಯನಾಗಿರೋದು ಏನು ಪಡ್ಕೊಳ್ಳೋದು ಪ್ರಯತ್ನವೇ ಮಾಡೋದಿಲ್ಲ. ಹೇಳಿ, ವಿಪ್ರಾಣಾಂ ವಿನಯೋ ಹ್ಯೇಷಃ ಶಮಃ ಪ್ರಾಕೃತ ಉಚ್ಯತೆ ದಮಃ ಪ್ರಕೃತಿದಾಂತತ್ವಾತ್ ಏವಂ ವಿದ್ವಾನ್ ಶಮಂ ವ್ರಜೇತ್. ವಿಪ್ರರಿಗೆ ಇದೇ ವಿನಯ, ಸ್ವಾಭಾವಿಕವಾದ ಶಮ, ಸ್ವಭಾವದಿಂದ ದಾಂತವಾಗಿರುವುದರಿಂದ ಇದೇ ದಮವು. ಹೀಗಂತ ತಿಳಿದವನು ಶಮವನ್ನು ಹೊಂದುವನು. ನೋಡಿ, ವಿಪ್ರರಿಗೆ, ಬ್ರಾಹ್ಮಣರಿಗೆ ಇದು ವಿನಯ, ಈ ಜ್ಞಾನ ಪಡ್ಕೊಂಡಿರೋದು ವಿನೀತವಾಗಿರುವುದು, ಸ್ವಾಭಾವಿಕವಾದ ಆತ್ಮಸ್ವರೂಪದಿಂದ ನೆಲೆ ನಿಲ್ಲುವುದೆಂಬ ಇದೇ ವಿನಯವು. ಹೌದಾ? ಇವಾಗ ಜಂಬ ಕೊಚ್ಕೊಳ್ಳೋಕ್ಕೇನು ಇಲ್ವೇ ಇಲ್ಲ. ಆಮೇಲೆ ಇವಾಗ ನಾನು ಇದನ್ನು ಪಡ್ಕೊಂಡೆ, ಅದನ್ನು ಪಡ್ಕೊಂಡೆ, ಇದನ್ನು ಪಡ್ಕೊಂಡೆ, ಅದನ್ನು ಪಡ್ಕೊಂಡೆ ಅಂದರೆ ಇನ್ನೊಬ್ಬರು ಸಿಕ್ಕಿಲ್ಲ, ಅದಾಯ್ತಾ? ಅದನ್ನು ನಾನು ಪಡ್ಕೊಂಡಿದ್ದೀನಿ ಅಂತ ಇರುತ್ತೆ. ಇವಾಗ ತಮಾಷೆ ಏನಂದ್ರೆ ಇನ್ನೊಬ್ಬರು ಅನ್ನೋರೇ ಇಲ್ಲ. ಯಾರ ಮುಂದೆ ಜಂಬ ಹೊಡ್ಕೋಬೇಕು ಅವನು? ಗೊತ್ತಾಗ್ತಾ ಇದೆಯಲ್ಲ? ಅದಕ್ಕೋಸ್ಕರ ಅವನು ಏನು ಗೊತ್ತೇ ಆಗೋದಿಲ್ಲ. ಬಹಳ ಇವನು ಯಾರು ಅಂತ ಶ್ರುತಿಗಳಲ್ಲೇ ಬರುತ್ತೆ, ಸ್ಮೃತಿಗಳು ಬರುತ್ತೆ. ಇವನೇನೋ ಬುದ್ಧಿವಂತನೋ ದಡ್ಡನೋ ಒಳ್ಳೆಯವನೋ ಕೆಟ್ಟವನೋ ಏನೂ ಗೊತ್ತಾಗಲ್ಲಪ್ಪ ಇವನ ಬಗ್ಗೆ ಅಂತ ಅನಿಸುತ್ತೆ. ವಸಿಷ್ಠ ಸ್ಮೃತಿ ಇದು. ನಮ್ಮ ಬಗ್ಗೆ ಏನೋ ಗೊತ್ತಾಗೋದೇ ಇಲ್ಲ, ಇವನೇನು ಅಂತ ಅನಿಸುತ್ತೆ. ಯಾಕೆಂದರೆ ಅವನು ಪ್ರಕಟ ಮಾಡಿಕೊಳ್ಳೋದಕ್ಕಿರ್ತಕ್ಕಂಥದ್ದೇನು ಇಲ್ಲವೇ ಇಲ್ಲ. ಆದ್ದರಿಂದ ಇದು ವಿನಯ, ಆಯಿತಾ? ಮತ್ತು ಇದೇ ಸ್ವಾಭಾವಿಕವಾದ, ಅಂದರೆ ಕೃತಕವಲ್ಲದ ಶಮ. ಏನು ಕೃತಕವಲ್ಲದ ಶಮ ಅಂದರೆ, ಸಾಧನೆ ಕಾಲದಲ್ಲಿ ನಾವು ಕಷ್ಟಪಟ್ಟು ಶಮವನ್ನು ಸಂಪಾದಿಸ್ತೀವಿ, ಹಾಗೇನ ದಮವನ್ನು ಸಂಪಾದಿಸ್ತೀವಿ. ಅಂದರೆ ನಾವು ಕಷ್ಟಪಡ್ತಾ ಇರ್ತೀವಿ ಅದಕ್ಕೋಸ್ಕರ ಅಲ್ವಾ? ಆದ್ದರಿಂದ ಕೃತಕ ನಾವು ಮಾಡಿಕೊಂಡಿರೋದು. ಆದರೆ ಇವನಿಗದು ಸ್ವಾಭಾವಿಕ, ಗೊತ್ತಾಯ್ತಲ್ಲ? ಕೃತಕವಲ್ಲದ ಸ್ವಾಭಾವಿಕವಾದ ಕೃತಕವಲ್ಲದ ಶಮನಿಸ್ಕೊಂಡಿರ್ತದೆ. ಇದೇ ದಮವೆನಿಸ್ಕೊಂಡಿರ್ತದೆ. ದಮವು ಇದೆ. ಏಕೆಂದರೆ ಬ್ರಹ್ಮವು ಪ್ರಕೃತಿದಾಂತವಾಗಿರುತ್ತದೆ, ಅಂದರೆ ಸ್ವಭಾವದಿಂದಲೇ ಉಪಶಾಂತವಾಗಿದೆ. ಇವಾಗ
ನಾವೆಲ್ಲರೂ ಕಷ್ಟಪಡ್ತೀವಿ, ದಮ ಶಮ ಅಂತ. ಅವನು ಇನ್ನು ಮುಂದೆ ಅದೇನಿಲ್ಲ, ಅವನ ಪ್ರಯತ್ನವೇ ಇಲ್ಲ, ಅದು ಸ್ವಾಭಾವಿಕವಾಗಿಬಿಡುತ್ತೆ. ಅದಕ್ಕೆ ಅಲ್ಲೇ ನಡೆದಿದೆ, ಅಲ್ಲಿ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದಿ ಕಿಂ ಪ್ರಭಾಷೇತಿ ಕಿಮಾಸೀತ ವರ್ಜೇತ ಕಿಂ ಅಂತ ಪ್ರಶ್ನೆ ಕೇಳ್ತಾನೆ, ಇವನು ಹೇಗಿರ್ತಾನೆ ಅಂತ. ಆವಾಗ ಉತ್ತರ ಕೊಟ್ಟಿದ್ದಾದಮೇಲೆ ಭಾಷ್ಯಕಾರ ಏನು ಬರೀತಾರೆ, ಯಾತಕ್ಕೆ ಅಂದರೆ ಯಾವುದು ಸಾಧಕನಿಗೆ ಬೇಕಾಗಿದೆಯೋ ಇದೆಲ್ಲ ಅವನು ಸ್ವಭಾವವಾಗಿದೆ. ಇವಾಗ ಬೇರೆಯವರು ಮುಮುಕ್ಷುಗಳು, ಮೋಕ್ಷದಲ್ಲಿ ಆಸೆ ಪಡೋರು. ಇವನು ಮುಮುಕ್ಷು ಅಲ್ಲ, ಇವನು ಮುಕ್ತ ಅಂತಲೂ ಹೇಳಲ್ಲ. ಮುಕ್ತ ಅಂದರೆ ಯಾರು? ನಾನು ಮುಂಚೆ ಬಂಧನದಲ್ಲಿದ್ದೆ, ಇವಾಗ ಮುಕ್ತನಾದೇನು ಅಂತ ನಾನು ಮುಕ್ತ ಅಂತಾನೆ. ಇವನು ಯಾವಾಗಲೂ ಬಂಧನದಲ್ಲಿದ್ದೆ ಅಂತ ಅಂದ್ಕೊಳ್ಳೋದೇ ಇಲ್ಲ. ಮುಂಚೆ ಬಂಧನದಲ್ಲಿದ್ದೆ, ಇವಾಗ ಬಿಡುಗಡೆ ಆಯಿತು ಅಂತ ಅಂದ್ಕೊಳ್ಳೋದು. ಶರೀರದಲ್ಲಿ ಆ ಥರ ಇರುತ್ತೆ. ಶರೀರದಲ್ಲಿ ಏನಿರುತ್ತೆ ಅಂದರೆ ಅವಾಗ ಬುದ್ಧಿನಲ್ಲಿ ಗೊತ್ತಾಯ್ತಾ, ಆ ಪ್ರತ್ಯಯ ಬರ್ತಾ ಇರುತ್ತೆ. ಅದು ಮುಂಚೆ ಬರ್ತಾ ಇರಲಿಲ್ಲ. ಸರ್ವಾತ್ಮ ಅನ್ನೋ ಪ್ರತ್ಯಯ ಮುಂಚೆ ಬರ್ತಾ ಇರಲಿಲ್ಲ, ಇವಾಗ ಬರೋಕ್ಕೆ ಶುರುವಾಗಿದೆ. ಅದು ಬುದ್ಧಿ ವಿಷಯ ಆಗೋಯ್ತು. ಆದರೆ ಜ್ಞಾನಿಯ ದೃಷ್ಟಿಯಿಂದ ಅವನು ಮುಕ್ತ ಅಂತಲೂ ಅವನು ತಿಳ್ಕೊಳ್ಳೋಲ್ಲ, ಅಥವಾ ಬಂಧನದಲ್ಲಿದ್ದೀನಿ ಅಂತಲೂ ತಿಳ್ಕೊಳ್ಳೋದಿಲ್ಲ. ಗೊತ್ತಾಯ್ತಲ್ಲ. ಆದ್ದರಿಂದ ತನ್ನ ಬಗ್ಗೆ ತನಗೆ ಯಾವ ಡಿಸ್ಕ್ರಿಪ್ಷನೂ ಇಲ್ಲ. ಹಾಗೆ ಯಾವುದು ಅದು ಬುದ್ಧಿ, ಅದು ಬುದ್ಧಿನಲ್ಲೇ. ಅದಕ್ಕೆ ಹೇಳಿದ್ದು ಸರ್ವಾತ್ಮ ಭಾವ ಅಂತ ಬಂದು ಕೂಡಲೇ ಅದು ಬುದ್ಧಿನಲ್ತಾನೆ. ಇವಾಗ ಇವನು ಬುದ್ಧಿಯು ಆತ್ಮದೃಷ್ಟಿಯಿಂದ ಇದ್ದೇವೆ ಅಲ್ವೇ, ಅದಕ್ಕೋಸ್ಕರ ಇವನೇನೋ ಪಡ್ಕೊಂಡ ಅನ್ನೋದು ಬರೋದೇ ಇಲ್ಲ. ಅದಕ್ಕೋಸ್ಕರನೇ ಜ್ಞಾತೃತ್ವ ಇರೋದು ಕೂಡ ನಿಜವಾಗ್ಲೂ ಬುದ್ಧಿನಲ್ಲೇ. ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಎಲ್ಲ ಬುದ್ಧಿನಲ್ಲೇ ಇರೋ. ನಾವು ಸಂಸ್ಕಾರ ಕೊಡಬೇಕಾದ ಬುದ್ಧಿಗೆ, ತಿಳ್ಕೊಳ್ಬೇಕಾದ ಬುದ್ಧಿಯಿಂದ, ಎಲ್ಲವೂ ಬುದ್ಧಿನಲ್ಲೇ. ಆತ್ಮನ ವಿಚಾರದಲ್ಲಿ ಏನೂ ಇಲ್ಲ. ಆದರೆ ನನಗೆ ಅಧ್ಯಾಸ ಇರೋದರಿಂದ ಆತ್ಮನ ನಾನು, ಬುದ್ಧಿ ನನಗಿಂತ ಬೇರೆ ಇದ್ರೂ ಅಧ್ಯಾಸ ಮಾಡಿಕೊಂಡಿರೋದ್ರಿಂದ ಏನಾಗಿದೆ, ಬುದ್ಧಿನಲ್ಲಿರೋ ವಿಶ್ವಾಸ ನನ್ನಲ್ಲಿಲ್ಲ. ನಾನು ಈ ವಾಕ್ಯ ಅರ್ಥವಾಗ್ತಾ ಇದೆಯಾ? ಬುದ್ಧಿನಲ್ಲಿ ತುಂಬ ವಿಶ್ವಾಸ ಇದೆ ನನಗೆ, ನನ್ನಲ್ಲಿಲ್ಲ. ಅದು ಅಯ್ಯೋ ನಾನ್ಯಾರು ನನಗೆ ಗೊತ್ತಿಲ್ಲ ಅಂತಾನೆ. ಅವನಿಗೆ ಹೇಗೆ ವಿಶ್ವಾಸ ಬರುತ್ತೆ ಅವನಿಗೆ ಅಲ್ವಾ? ಅದಕ್ಕೋಸ್ಕರ ಉದ್ದಕ್ಕೂ ಶಾಸ್ತ್ರದ ಸಾಧನೆ ಅನ್ನೋದು, ವಿದ್ಯೆ ಪಡ್ಕೊಳ್ಳೋದು ಅನ್ನೋದು ಎಲ್ಲ ಬುದ್ಧಿನೇ. ಆದ್ದರಿಂದ ಯಾವುದು ಪಡ್ಕೊಂಡಿರೋದು ಜ್ಞಾನ? ಬುದ್ಧಿ ಪಡ್ಕೊಂಡಿದೆ. ಆತ್ಮನಿಗೇನೂ ಆಗಿಲ್ಲ, ಮುಂಚಿದೆ ಆಗಿದ್ದಾನೆ, ಆಗೇ ಇದ್ದಾನೆ. ಗೊತ್ತಾಯ್ತಾರ? ಹಾಂ, ಚಿತ್ತ ವಿಕ್ಷೇಪ ಆದರೂ ಅವನು ಬೇಕಾಗಿಲ್ಲ, ಸಂಬಂಧ ಇಲ್ಲ. ಆಗದೆ ಇದ್ರೂ ಸಂಬಂಧವಿಲ್ಲ. ವಿಕ್ಷೇಪ ಅಂದರೆ ಅಲ್ಲಿ ಇಲ್ಲಿ ಹೋಗುತ್ತೆ ಅಂತ ತಾನೆ. ಎಲ್ಲಿಗಾದ್ರೂ ಹೋಗಲಿ, ಕೆಟ್ಟದ್ರ ಕಡೆ ಹೋಗೋದಿಲ್ಲ, ಅದು ಬಿಡಿ. ಎಲ್ಲೆಲ್ಲ ಹೋಗುತ್ತೆ, ಎಲ್ಲಾದ್ರೂ ಹೋಗ್ಕೊಳ್ಳಿ, ಅವನ ಅದ್ರ ಕಡೆ ಗಮನವೇ ಇಲ್ಲ. ಅವನಿಗೆ ಮರ್ತು ಹೋಗೋದು ಅಲ್ಲ, ಪುನಃ ಅವನಿಗೆ ಬರೋಲ್ಲ ಅಷ್ಟೇ. ಒಟ್ಟಿನಲ್ಲಿ ನೋಡಿ, ಅಧ್ಯಾಸ ಇರತಕ್ಕಂಥ ಕಾಲದಲ್ಲಿ ನಮ್ಮ ಬಗ್ಗೆ ನಮಗೇನೇನೋ ಒಂದು ತಿಳುವಳಿಕೆ ಇದೆ. ನಾನು ಗಂಡಸು, ಹೆಂಗಸು, ಬುದ್ಧಿವಂತ, ದಡ್ಡ, ಕಿವುಡ, ಸರಿಯಾಗಿ ಕೇಳುತ್ತೆ, ಏನೇನೋ ಇದೆ. ಹೌದಾನೆ? ನಂಗೆ ಗೊತ್ತಾಗೋದಿಲ್ಲ, ಗೊತ್ತಾಗುತ್ತೆ ಏನಿದಿಲ್ಲ. ಇಲ್ಲಿ ಇದೊಂದು ವಾಕ್ಯವೂ ಉತ್ಪತ್ತಿ ಆಗೋಲ್ಲ ಅವನಿಗೆ. ಅವನ ಬುದ್ಧಿನಲ್ಲೇ ಉತ್ಪತ್ತಿ ಆಗಲ್ಲ, ಬುದ್ಧಿನಲ್ಲೇ ಇದು ವಾಕ್ಯ ಬರೋಲ್ಲ ಪುನಃ. ಗೊತ್ತಾಯ್ತಾ? ತಿಳ್ಕೊಳ್ಳಿಲ್ಲ, ಮರ್ತೋಯ್ತು, ಒಂದು ಬರಲ್ಲ, ಇಲ್ಲವೇ ಇಲ್ಲ. ಗೊತ್ತಾಯ್ತಲ್ವಾ? ಅದರಿಂದ ಸುಮ್ಮನೆ ಶಾಂತ ಅಂದರೆ ಅದನ್ನೇ ಹೇಳಿರೋದು.
ಶಾಂತ ದಾಂತ. ಹಾಂ, ಎಲ್ಲ ಎಲ್ಲ ಗೊತ್ತಲ್ಲ. ಹಾಂ, ಹೌದು ಹೌದು. ಹಾಂ, ಇವಾಗ ಹೇಳ್ತೀನಿ ಕೇಳಿ. ಇವಾಗ ಪ್ರಶ್ನೆ ಬಂತು, ನಾನೇ ಎಲ್ಲವೂ ಅಂತ ಹೇಳ್ಕೊಂಡಾಗ ಬುದ್ಧಿ ಪ್ರವೇಶ ಇದೆ. ಅಲ್ಲ, ಹೇಳ್ಕೊಳ್ಳೋದನ್ನ ರೀ, ಸುಮ್ಮನೆ ಆಗಲ್ಲ ರೀ, ಆಗಲ್ಲ. ಅನಿವಾರ್ಯವಾಗಿ ಯಾವ ಪದ ಉಪಯೋಗಿಸ್ತೀವೋ ಅದನ್ನು ಮಾಡಬೇಡಿ. ಲಕ್ಷ್ಯ ಅದೇನು ಅಂತ ನೋಡಿ. ಸರ್ವಾತ್ಮಭಾವ ಅಂತ ಬಂದ ಕೂಡಲೇ ಬುದ್ಧಿನಲ್ಲಿ ಬರೋದೇ. ಹಾಂ, ಗೊತ್ತಾಯ್ತಾ? ಅಲ್ಲಿ ಸರ್ವಾತ್ಮಭಾವ ಅನ್ನೋದು ಬುದ್ಧಿ ಸಂಬಂಧ, ಬುದ್ಧಿ ಏನು ಸತ್ತೋಗಲ್ವಲ್ಲ, ಇರ್ತಲ್ಲ. ಸರ್ವಾತ್ಮಭಾವ ಅನ್ನೋದು ಬರುತ್ತೆ ಅಂತ ಸ್ಟೇಟ್ಮೆಂಟು. ಅವನು ಸರ್ ಯಾವಾಗಲೂ ಹಾಗೆ ಇರ್ತಾನೆ ನಾನು ಅಂತ ಹೇಳ್ತಾ ಇರ್ತಾನೆ ಅಂತಲ್ಲ. ಬುದ್ಧಿ ಇರೋವಾಗ ಅದು ಬರುತ್ತೆ, ಬುದ್ಧಿ ಇದ್ದ ಅದರದು ಬರಲ್ಲ. ಅವನು ನಿಜವಾಗ್ಲೂ ಅವನ ಸ್ವರೂಪದ ಅದಕ್ಕೆ ಸಂಬಂಧಿಸಿದವನು ಅಲ್ಲ. ಗೊತ್ತಲ್ವಾ? ವ್ಯವಹಾರಕ್ಕೆ ಬಂದಾಗದು. ಹಾಗೆ ಬುದ್ಧಿ ಸಂಬಂಧ ಯಾವಾಗ ಉಂಟಾಗುತ್ತೋ ಅವಾಗ ಈ ಭಾವ ಬರುತ್ತೆ. ಬೇರೆ ಅಧ್ಯಾಸ ಕಾಲದಲ್ಲಿ ಯಾವ ರೀತಿ ತಪ್ಪು ಭಾವನೆಗಳು ಬರ್ತಾ ಇರುತ್ತೋ ಆ ರೀತಿ ತಪ್ಪು ಭಾವನೆಗಳು ಬರೋದಿಲ್ಲ. ಗೊತ್ತಾಯ್ತಾ? ಅಲ್ಲ, ಬುದ್ಧಿ ನಾಶ ಲಯ ಅನ್ನೋದು ಕೂಡ ಇವಾಗ ಸಮಾಧಿನಲ್ಲಿದ್ದರೆ ಅವನ ಬುದ್ಧಿ ನಾಶವಾಗಿರುತ್ತೆ. ಗೊತ್ತಾನೆ? ನಾಶವಾಯಿತು ಅಂದರೆ ಏನು? ಆವಾಗಲೇ ಹೇಳಿದ್ನಲ್ಲ, ಬುದ್ಧಿ ಅನ್ನೋದು ಮಧ್ಯ ಬರುತ್ತೆ. ಅದು ಕಾರಣದಲ್ಲೂ ಲಯವಾಗ್ಬೋದು, ಕಾರ್ಯದಲ್ಲೂ ಲಯವಾಗ್ಬೋದು. ಆ ಸ್ವಭಾವ ಇದೆ ಅದಕ್ಕೆ. ಗೊತ್ತಾಯ್ತಾ? ಇವನು ಸಮಾಧಿ ಕೂತ್ಕೊಂಡ್ರೆ ಅಥವಾ ನಿದ್ದೆ ಹೋದರೆ ಬುದ್ಧಿ ಕಾರಣದಲ್ಲಿದ್ದೇ ಇದೆ. ಮಾತೇ ಬರುತ್ತೆ. ಅದಕ್ಕೋಸ್ಕರ ಆವಾಗ ಸರ್ವಾತ್ಮಭಾವ ಇರುತ್ತೆ. ಒಟ್ಟಿನಲ್ಲಿ ಬುದ್ಧಿ ಸಂಬಂಧ ಬಂದಾಗ ಏನಿರುತ್ತೆ ಏನಿರೋದಿಲ್ಲ ಅಂತ ನೋಡಿ. ನಾನು ಜ್ಞಾತ ಕರ್ತ ಭೋಕ್ತ ಇತ್ಯಾದಿಗಳು ಇರೋದೇ ಇಲ್ಲ. ನಾನು ಗಂಡಸು ಹೆಂಗಸು ಅನ್ನೋದೇ ಇರಲ್ಲ. ಎಲ್ಲವೂ ತಾನೇ ಅಂತ ಬುದ್ಧಿನಲ್ಲಿದ್ರೆ ಏನು ಆ ಕ್ಷೇತ್ರದಿಂದ ನಡೆಯುತ್ತೋ ಅದು ನಡೆಯುತ್ತೆ ಅಷ್ಟೇ. ನಡೆಯುತ್ತೆ. ನಾನು ಎಲ್ಲವೂ ಅಲ್ಲಿ ವೃತ್ತಿನೂ ಇಲ್ಲ, ಅದಿಲ್ಲ. ನಿಜವಾದ ಮಾತು ಅಂದರೆ ಈ ಅನುಭವ ತಾನೇ ಪ್ರಕಟವಾಗುತ್ತೆ. ಇವಾಗ ಉದಾಹರಣೆಗೆ ಆ ಸಮಯದಲ್ಲಿ ಸುಷುಪ್ತಿಯಲ್ಲಿ ನನಗೇನು ಗೊತ್ತಾಗ್ತಾ ಇರಲಿಲ್ಲ, ಗೊತ್ತಾಗ್ತಾ ಇಲ್ಲ. ಇವಾಗ ನಾನು ಅದನ್ನು ಹೇಳ್ಕೊಳ್ಳೋ ನನಗೇನು ಗೊತ್ತಾಗಿಲ್ಲ ಅಂತ ತಾನೇ ಹೇಳ್ತೀನಿ. ನನಗೇನು ಗೊತ್ತಾಗದೆ ಇರೋದಕ್ಕೊಂದು ಕಾರಣ ಇದೆ, ಬುದ್ಧಿ ಸಂಬಂಧ ಇಲ್ಲ ಅಂತ ಹೇಳ್ತೀನಿ. ಅವನು ಬುದ್ಧಿ ಸಂಬಂಧವಿಲ್ಲ ಅದಕ್ಕೋಸ್ಕರ ನನಗೇನು ಗೊತ್ತಾಗಲಿಲ್ಲ ಅನ್ನೋಲ್ಲ. ನಾನು ಗೊತ್ತಾಗಲಿಲ್ಲ ಅನ್ನೋನೇ ಅಲ್ಲ, ನಾನು ಕೇವಲ ಜ್ಞಾನ ಸ್ವರೂಪ. ಗೊತ್ತಾಗೋನು ಅನ್ನೋನು ಅಲ್ಲ, ಗೊತ್ತಾಗಲಿಲ್ಲ ಅನ್ನೋನು ಅಲ್ಲ. ಸರ್ವಾತ್ಮಭಾವಕ್ಕೆ ಬುದ್ಧಿ ಇದೆ, ಬುದ್ಧಿಯಲ್ಲಿ ಸರ್ವಾತ್ಮಭಾವ ಇದೆ, ಬುದ್ಧಿಯಿಂದ ಸರ್ವಾತ್ಮಭಾವ ಇದೆ. ಸ್ವರೂಪ ಜ್ಞಾನಕ್ಕೆ ಬುದ್ಧಿ ಸರ್ವಾತ್ಮಭಾವ ವ್ಯತ್ಯಾಸನ? ಸ್ವರೂಪ ಜ್ಞಾನ ಮತ್ತು ಸರ್ವಾತ್ಮಭಾವ ಎರಡೂ ಒಂದೇ? ಸ್ವರೂಪ ಜ್ಞಾನ ಸರ್ವಾತ್ಮಭಾವ ಎರಡೂ ಒಂದೇ. ಏನಪ್ಪ ಅಂದರೆ ಒಂದೇ ವಿಷಯ ಇದ್ರೂ ಅದು ಬುದ್ಧಿ ಕೆಲಸ ಮಾಡ್ತಾ ಇರುವಾಗ ಸರ್ವಾತ್ಮಭಾವದಲ್ಲಿ ತೋರ್ಕೊಳುತ್ತೆ, ಬುದ್ಧಿ ಕೆಲಸ ಮಾಡದೇ ಇರುವಾಗ ಸ್ವರೂಪದಲ್ಲಿ ನಿಂತಿರುತ್ತೆ. ಈ ಸ್ವರೂಪದಲ್ಲಿ ನಿಲ್ಲೋದು ಅನ್ನೋದು ಅವನು ಸುಮ್ಮನೆ ಅಂತರ್ಮುಖವಾಗಿಬಿಟ್ರೇನೂ ಆಗುತ್ತೆ. ಅದನ್ನು ಸಮಾಧಿ ಅಂತ ಹೇಳ್ಬೋದು ಬೇಕಿದ್ರೆ. ಅದೇನೋ ಅವನು ಪ್ರಯತ್ನ ಪಟ್ಟು ಪಡ್ಕೊಳ್ಳೋದಲ್ಲ, ಏನೋ ಪ್ರಯತ್ನ ಪಟ್ಟು ಪಡ್ಕೊಳ್ಳೋದು ಅಂತಲ್ಲ. ಆ ಬುದ್ಧಿನಲ್ಲಿ ಆ ಸಂಸ್ಕಾರ ಬರುತ್ತೆ, ಆವಾಗ ಅದು ಒಳಗಡೆ ಹೊರಟೋಗುತ್ತೆ. ಜ್ಞಾಪಕ ಬರುತ್ತೆ, ಆತ್ಮನ ಜ್ಞಾಪಕ ಬಂದ್ಬಿಡುತ್ತೆ, ಅದು ಒಳಗಡೆ ಹೊರಟೋಗುತ್ತೆ. ಇಲ್ಲ ಅದಾಯಿತು, ತಿರ್ಗಾ ಈ ಕಡೆ ವಾಪಸ್ ಬರುತ್ತೆ, ನೋಡುತ್ತೆ. ಎಲ್ಲ ಬುದ್ಧಿ ಕೆಲಸ. ಅಲ್ಲಿ ಸ್ವರೂಪ ಜ್ಞಾನ ಅಂತಾರೆ. ಇಲ್ಲಿ ಹೋದರೆ ಏನು ಹೇಳ್ತಾರೆ? ಸರ್ವೋದ್ಭವ ಅಂತಾರೆ. ಇವಂದೇನೂ ಇಲ್ಲ, ಸರ್ವೋದ್ಭವೂ ಇಲ್ಲ, ಸ್ವರೂಪ ಜ್ಞಾನ ಅಂತಲೂ ಇಲ್ಲ. ಇನ್ನು ಬಾಡಿಗೆ ಇವನು ಇದ್ದೇ ಇದ್ದಾನೆ. ನೀವು ಅದನ್ನೇ ಓದಿದ್ದು ಇನ್ನು ಶ್ಲೋಕಗಳಲ್ಲಿ. ಏನು ಆತ್ಮನಿಗೊಂದು ಸ್ವಲ್ಪನೂ ಯಾವ ಸಂಬಂಧವೂ ಇಲ್ಲ, ಸಾಧನೆಗೂ ಸಂಬಂಧವಿಲ್ಲ, ಅದು ಸಾಧ್ಯವೂ ಅಲ್ಲ. ಏನಪ್ಪ? ಸಮಾಧಿ ಸ್ಥಿತಿಗೆ ಏರಿದ್ರೆ ಮನಸ್ಸು ಆತ್ಮನಲ್ಲಿ ಲಯವಾಗುತ್ತೆ. ಒಬ್ಬ
ಒಂದು ಸರಿ ಸಮಾಧಿ ಸ್ಥಿತಿ ಏರಿದೆ ಅಂದ್ರೆ ಅವನು ಮೋಕ್ಷ ಆಯ್ತು ಅಂತ ಅಂದ್ರೆ ಸಮಾಧಿನ ಮೋಕ್ಷಕ್ಕೆ ಈಕ್ವೇಟ್ ಮಾಡ್ಬೋದಾ? ಹೇಳ್ತೀನಿ. ಸಮಾಧಿನ ಮೋಕ್ಷಕ್ಕೆ ಈಕ್ವೇಟ್ ಮಾಡೋದು ಅಂದರೆ ಆ ಸಮಾಧಿ ಅಂದರೆ ಏನು ಅಂತನೋ ಸ್ಪಷ್ಟ ಮಾಡ್ಕೋಬೇಕು. ಗೊತ್ತಾಯ್ತಾ? ನಾನು ಪ್ರಯತ್ನ ಪಟ್ಟು ಈ ಅಂದ್ರೇನು ಚಿತ್ತವೃತ್ತಿ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟು ನಾನು ಮಾಡಿದರೆ ಅದು ಮೋಕ್ಷ ಅಲ್ಲ. ಸಮಾಧಿ ಅಂದರೆ ಏನು ಅಂತ ಅದನ್ನು ಇವಾಗ ನಾವು ಹೇಳ್ತಾ ಇರೋದು. ಸಮಾಧಿ ಅಂದರೆ ಸುಮ್ಮನೆ ಚಿತ್ತ ಏನು ಕೆಲಸ ಮಾಡದೇ ಇರೋದು ಸಮಾಧಿ ಅಂತ ಇಟ್ಕೊಳ್ಳಿ. ಇವಾಗ ಸದ್ಯಕ್ಕೆ ಇದನ್ನು ಪ್ರಯತ್ನ ಪಟ್ಟು ಪಡ್ಕೋಬೋದು, ಪ್ರಯತ್ನ ಪಡೆದೇನೂ ಪಡ್ಕೋಬೋದು. ಪ್ರಯತ್ನ ಪಟ್ಟು ಪಡ್ಕೊಂಡ್ರೆ ಆವಾಗ ಹಠ ಯೋಗ, ಜ್ಞಾನ ಅಲ್ಲ, ಮೋಕ್ಷ ಅಲ್ಲ. ಅದು ಪ್ರಯತ್ನ ಪಡೆದೇ ಪಡ್ಕೊಳ್ಳೋದು ಅನ್ನೋದು ಎರಡು ಥರ ಆಗುತ್ತೆ. ನಿದ್ದೆನಲ್ಲೂ ಆಗುತ್ತೆ, ಆತ್ಮನ ಕಡೆ ತಿರುಗಿದ್ರೂ ಆಗುತ್ತೆ. ಗೊತ್ತಾ? ಇವನು ಆತ್ಮನ ಕಡೆ ತಿರುಗಿಬಿಟ್ಟು ಅದು ಸಹಜವಾಗಿ ಆತ್ಮನ ಕಡೆ ತಿರುಗೋದು, ಎಚ್ಚರಿಕೆ ಇಲ್ಲ, ಪ್ರಯತ್ನ ಪಟ್ಟಲ್ಲ. ಸಹಜವಾಗಿ ಆ ಕಡೆ ಹೋದ ಕೂಡಲೇ ಅದನ್ನು ಸಮಾಧಿ ಅಂತ ಹೇಳ್ಬೋದು. ಆಗ ನಿಜವಾಗ್ಲೂ ಸಹಜವಾಗಿ ಅಲ್ಲಿ ನಿಲ್ಲಬಲ್ಲವನಾದರೆ ಅವನು ಮುಕ್ತನೇ, ಹೋದಾಗಾಯ್ತು ಅವನಿಗೆ. ಗೊತ್ತಾ? ಆದರೆ ಅಷ್ಟು ಬೇಗ ಆಗಲ್ಲ ಅದು. ಆಗ ನಿಂತು ಕೂಡ ತಿರ್ಗಾದ್ರೂ ಕೋತಿ ಚೇಷ್ಟೆ ಬಿಡಲ್ಲ, ನಾಯಿ ಬಾಲ ಡೊಂಕು ಅಂತ ಹಿಂಗೆ ಬರುತ್ತೆ. ಗೊತ್ತಲ್ಲ? ಆದ್ದರಿಂದಲೇ ಬುದ್ಧಿಗೆ ಚೆನ್ನಾಗಿ ಊರೇ ಹಾಕಬೇಕು ಅಂತ ಹೇಳಿದ್ನಲ್ಲ, ಆ ರೀತಿ ಊರೇ ಹಾಕ್ತಾ ಇದ್ದೀವೋ ಬುದ್ಧಿಗೇನೆ ಚೆನ್ನಾಗಿ ಗೊತ್ತಾಗಬೇಕು. ಅಯ್ಯೋ ನಾನು ಆತ್ಮನೇ, ನಾನು ಆತ್ಮನೇ ಅಂತ ಬುದ್ಧಿಗೆ ಗೊತ್ತಾಗಬೇಕು, ಆತ್ಮನಿಗಲ್ಲ. ಆತ್ಮನಿಗೆ ಯಾವಾಗಲೂ ಇದ್ದೇ ಇದ್ದಾರೆ, ಸುಮ್ಮನೆ ಇದ್ದಾನೆ. ಮನಸ್ಸಿಗೆ ಬಂತಾ? ಹೌದು. ಹೌದು ಹೌದು. ಹಾಂ, ಬುದ್ಧಿವೃತ್ತಿನೇ ಇಲ್ಲ. ಹೌದು, ಬುದ್ಧಿಯಲ್ಲ. ಅದಕ್ಕೆ ಬುದ್ಧಿಗೂ ಅದಕ್ಕೆ ಅವನ ಸಂಬಂಧನೇ ಇಟ್ಕೊಂಡಿಲ್ಲ. ಅದು ಅವನು ಆತ್ಮಜ್ಞಾನ ಇದ್ದರೆ ಸರ್ವಾತ್ಮಭಾವದಲ್ಲಿ ಪ್ರಕಟವಾಗುತ್ತೆ, ಇಲ್ಲದೆ ಹೋದರೆ ಅಸರ್ವಾತ್ಮಭಾವದಲ್ಲಿ ಪ್ರಕಟವಾಗುತ್ತೆ. ಅದು ಬುದ್ಧಿ ಕೆಲಸ. ಗೊತ್ತಾಯ್ತಲ್ಲ? ಸರ್ವಗೂ ತಾನೇ ಅನ್ನೋ ವೃತ್ತಿ ಬರೋಲ್ಲ. ಆದ್ರೆ ಗುರು ಇವಾಗ ಉಪದೇಶ ಮಾಡ್ತಾ ಇದ್ರೆ ಆವಾಗ ಸರ್ವಾತ್ಮ ಭಾವ ಅನ್ನೋದು ಇದೆ ಅಂತ ಉಪದೇಶ ಮಾಡ್ತಾನೆ. ಆದ್ರೆ ತಾನು ಗುರು ನಾನು ಉಪದೇಶ ಮಾಡ್ತಾ ಇದ್ದೀನಿ ಅಂತ ಅನ್ನೋ ಅಂತ ಅವನಿಗೆ ಭಾವ ಅವನಿಗೆ ಅವಾಗಲೂ ಬರೋದಿಲ್ಲ. ಈಗ ಸರ್ವಾತ್ಮ ತಾನು ಎಲ್ಲದರ ಆತ್ಮನೋ ಅನ್ನೋ ಇದು ಅವನಿಗೆ ಇದಿಲ್ಲ, ಆ ಥರ ತಿಳುವಳಿಕೆ ಅವನು ಮಾಡ್ಕೊಳ್ಳೋದಿಲ್ಲ, ಇರೋದಿಲ್ಲ. ಆದ್ರೆ ಸರ್ವಾತ್ಮ ಭಾವ ಅಂತಕ್ಕಂಥ ಉಪದೇಶವನ್ನ ಅವನು ಮಾಡಬೇಕಾಗುತ್ತೆ. ಆದ್ರೆ ಉಪದೇಶ ಮಾಡೋದು ತಾನು ಅಂತ ಅಂದ್ಬಿಟ್ಟು ಅನ್ಕೊಳ್ಳೋದು ಅಲ್ವೇ? ಇಲ್ಲ. ಏನೋ ಒಂದು ನಿಮಿಷ ಅಂದ್ರೆ ವ್ಯಾವಹಾರಿಕವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದಷ್ಟೇ. ಅಲ್ಲ, ಇವಾಗ ಉಪದೇಶದ ವಿಚಾರ ಎತ್ತದ ಬೇಕಾಗಿಲ್ಲ. ಇವಾಗ ಉಪದೇಶ ವಿಚಾರ ಬಂದರೆ ನಾನು ಅವಾಗಲೇ ಹೇಳಿದ್ನಲ್ಲ, 1 2 3 4 ಅಂತ ಬೆಟ್ಟ ಎಣಿಸಿದ್ರೆ ಅವನ ಮಗ್ಗಿ ಗೊತ್ತಿಲ್ಲ ಅಂತಲ್ಲ. ಹಾಗೆಯೇ ಅವನು ಉಪದೇಶಕ್ಕೋಸ್ಕರ ಹಲವಾರು ಮಾತುಗಳಾಡ್ತಾನೆ. ಇವನು ಅದರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಬುದ್ಧಿನಲ್ಲಿ ಪ್ರತ್ಯಯ ಬರೋದಿರುತ್ತೆ. ಬುದ್ಧಿನಲ್ಲಿ ಸರ್ವಾತ್ಮಭಾವದ ಪ್ರತ್ಯಯನೂ ಬರ್ಬೋದು, ಅಥವಾ ಒಳಗಡೆನೂ ಹೊಟ್ಟೋಗ್ಬಿಡ್ಬೋದು. ಅದು ಒಳಗಡೆ ಏನಾದರೂ ಹೋಗಲಿ, ಹೊರಗಡೆ ಏನಾದರೂ ಇರಲಿ, ಜ್ಞಾನಿಗೆ ಅದರ ಜೊತೆ ಸಂಬಂಧವೇ ಇಲ್ಲ. ಗೊತ್ತಾಯ್ತಲ್ವಾ? ಆದ್ದರಿಂದಲೇ ಅವನು ಕೃತಕೃತ್ಯನೇ ಆಗಿರೋದು. ಇದು ಅವನು ಹೊರಗಡೆ ಹೋಯ್ತು, ಅಯ್ಯೋ ಏನೋ ಹೆಚ್ಚು ಕಡಿಮೆ ಆಯಿತು ಅಂತಿಲ್ಲ, ಒಳಗಡೆ ಹೋಯ್ತು, ಓಹೋ ಏನೋ ಬಹಳ ಚೆನ್ನಾಗಿತ್ತಪ್ಪ ಅಂತಿಲ್ಲ. ಭಾಷ್ಯಕಾರ ಸ್ಪಷ್ಟವಾಗಿ ಬರೆದಿದ್ದಾರೆ, ಸಾಧನೆ ಕಾಲದಲ್ಲಿ ಒಳಗಡೆ ಇದ್ದಾಗ ಆನಂದವಾಗುತ್ತೆ, ಹೊರಗಡೆ ಹೋದಾಗ ಅಯ್ಯೋ ಜಾರಿಬಿಟ್ಟೆ ಅಂತ ಅನಿಸುತ್ತೆ. ಇಲ್ಲಿ ಆನಂದವಾಗಬಾರ್ದು, ಅಲ್ಲಿ ಜಾರದೆ ಅಂತಲೂ ಅನ್ನಿಸ್ಬಾರ್ದು. ಗೊತ್ತಾಯ್ತಲ್ಲ? ಆದ್ದರಿಂದ ಆವಾಗಲೇ ಈ ಕೃತಕವಲ್ಲದೆ ಇರತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ದಮ, ಸ್ವಾಭಾವಿಕವಾಗಿರ್ತಕ್ಕಂಥ ಶಮ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅಂತ ಸ್ಪಷ್ಟ ಮಾಡಿದೆ ಅಲ್ಲ. ನೋಡಿ ಏನು ಹೀಗೆ
ಮೇಲೆ ಹೇಳಿದ ಸ್ವಭಾವದಿಂದ ಉಪಶಾಂತವಾಗಿರೋ ಬ್ರಹ್ಮನ ಅರಿತುಕೊಂಡವನು ಶಮವನ್ನು ಸ್ವಾಭಾವಿಕವಾದ ಬ್ರಹ್ಮಸ್ವರೂಪದ ಉಪಶಾಂತಿಯನ್ನು ಹೊಂದುವನು, ಬ್ರಹ್ಮಸ್ವರೂಪದಿಂದ ನೆಲೆ ನಿಲ್ಲುವನು ಎಂದರ್ಥ. ಗೊತ್ತಾಯ್ತಾ? ಹೀಗೆ ಒಂದಕ್ಕೊಂದು ವಿರುದ್ಧವಾಗಿರುವುದರಿಂದ ಮಿಕ್ಕವಾದಿಗಳ ದರ್ಶನಗಳು ಸಂಸಾರಕ್ಕೆ ಕಾರಣವಾಗಿರ್ತವೆ. ಈ 4 ಕೋಟಿ ಹೇಳ್ತಲ್ಲ, ಸುಮ್ಮನೆ ಚರ್ಚೆ ಸಂಸಾರಕ್ಕೆ ಕಾರಣ. ರಾಗದ್ವೇಷಗಳೆಂಬ ದೋಷಗಳಿಗೆ ಎಡೆಯಾಗಿರುತ್ತದೆ. ಆದ್ದರಿಂದ ಅವು ತಪ್ಪು ದರ್ಶನಗಳು ಎಂದು ಅವರ ಯುಕ್ತಿಗಳಿಂದಲೇ ತೋರಿಸ್ಕೊಟ್ಟು ಈ 4 ಕೋಟಿಗಳಿಲ್ಲದ್ದರಿಂದ ರಾಗಾದಿ ದೋಷಗಳ ಎಡೆಯಿಲ್ಲದ ಸ್ವಭಾವದಿಂದಲೇ ಶಾಂತವಾಗಿರೋ ಅದ್ವೈತ ದರ್ಶನವೇ ಸರಿಯಾದ ದರ್ಶನ ಅಂತ ಹೇಳಿದರು. ಅಲ್ಲ, ಏಕದಮ್ ಶಾಂತವಾಗಿಬಿಟ್ಟ, ಇನ್ನೇನು ಇಲ್ಲ, ಮುಂಚಿನಿಂದಲೂ ಏನೂ ಇಲ್ಲ, ಇವಾಗಲೂ ನಾನೀಗ ಮುಕ್ತನಾದೆ ಅಂತ ಇಲ್ವೇ ಇಲ್ಲ. ಆ ರೀತಿ ಆಗುತ್ತೆ. ಈಗ ತಮ್ಮ ಪ್ರಕ್ರಿಯೆಯನ್ನು ತಿಳಿಸ್ಕೊಳ್ತಕ್ಕಾಗಿ ಮುಂದಕ್ಕೆ ಹೇಳ್ತಾ ಇದ್ದಾರೆ. ಏನು ಹೇಳಿ? ಸವಸ್ತು ಸೋಪಲಂಭಂಚ ದ್ವಯಂ ಲೌಕಿಕಮಿಷ್ಯತೆ ಅವಸ್ತು ಸೋಪಲಂಭಂಚ ಶುದ್ಧಂ ಲೌಕಿಕಮಿಷ್ಯತೆ. ನೋಡಿ, ಸವಸ್ತು ಅಂದರೆ ಏನು ಅಂದರೆ ಸಂವೃತಿ ವ್ಯವಹಾರದಿಂದ ಸತ್ತಾಗಿರೋ ವಸ್ತುವನ್ನು ಕೊಟ್ಟಿರೋದು. ಸಂವೃತಿ ಅಂತ ಹಿಂದೆನೇ ಹೇಳಿದ್ದಾರೆ. ಅಂದ್ರೇನು? ಅವಿದ್ಯಾ ಕಾಲದಲ್ಲಿ ನಾವು ಮಾಡ್ತಾ ಇರೋ ವ್ಯವಹಾರಕ್ಕೆ ವಿಷಯವಾಗಿದೆಯಲ್ಲ, ಆ ವ್ಯವಹಾರಕ್ಕೆ ವಿಷಯವಾಗಿರ್ತಕ್ಕಂಥದ್ದು ಅದನ್ನು ಸಂವೃತಿ. ಅದೇನಾಗಿದೆ? ಸತ್ತಾಗಿರುವ ವಸ್ತುವಿನಿಂದ ಕೂಡಿದೆ, ಅದಿದೆ, ಅನುಭವ ಬರುತ್ತಲ್ಲಪ್ಪ, ಇದಿದೆ, ನಾನು ಇದನ್ನು ಹಿಡ್ಕೋತೀನಿ, ಹೀಗೆ ಮಾಡ್ತೀನಿ, ಹೀಗೆ ಉದಾಹರಣೆ ಇಟ್ಕೋತೀನಿ, ಸಂಧಾವನೆ ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡಿ ಏನೇನೋ ಹೇಳುತ್ತಲ್ಲಪ್ಪ. ಅದು ಆ ವಸ್ತುಗಳು ವಸ್ತುವಿನಿಂದ ಕೂಡಿದೆ. ವಸ್ತುವಿನಿಂದ ಕೂಡಿದೆ ಅಂದ್ರೇನು? ಆತ್ಮವಸ್ತುವಿನಿಂದ ಕೂಡಿದೆ. ಆದರೆ ನಾನು ಅದನ್ನು ತಿಳ್ಕೊಳ್ತಾ ಇಲ್ಲ. ನಾನು ಅದನ್ನು ತಿಳ್ಕೊಳ್ದೆ ಅದು ಇನ್ನೊಂದು ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತಾಯಿದ್ದೀನಿ. ನಾನು ತಿಳ್ಕೊಳ್ದೆ ಹೋಗಲಿ, ಅದು ಹೇಗಿದೋ ಹಾಗೆ ತಾನೇ ಇರುತ್ತೆ. ಅಂದರೆ ಆತ್ಮದಿಂದ ಕೂಡಿಯೇ ಇದೆ ಅದು. ಆದ್ದರಿಂದ ಅದು ವಸ್ತುವಿನಿಂದ ಕೂಡಿದೆ. ಸಮೃದ್ಧಿ ಅಂದ್ರೇನು? ಆದರೆ ನಾನು ಅದನ್ನು ತಿಳ್ಕೊಳ್ದೆ ನಾನು ಬೇರೆ ಇದನ್ನು ತಿಳ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೀನಿ. ಮತ್ತು ಉಪಲಬ್ಧ ಅಂದರೆ ಅರಿಯುವುದು, ಜ್ಞಾತ. ನಾನು ಅದನ್ನು ತಿಳ್ಕೊಂಡೆ, ಈ ವಸ್ತು ನನಗೆ ಅರ್ಥವಾಯಿತು ಅಂತ ನಾನು ಹೇಳ್ತೀನಿ. ಅದರೊಡನೆ ಕೂಡಿರುವುದು ಸೋಪಲಂಬವು. ಜ್ಞಾನ ಪಡ್ಕೊಳ್ತಾ ಇರೋದು ಸೋಪಲಂಬ. ಗೊತ್ತಾಯ್ತಲ್ಲ? ನನಗೆ ಗೊತ್ತಾಯಿತು, ನಾನು ಅದನ್ನು ಹಿಡ್ಕೊಂಡಿದ್ದೀನಿ, ಸರಿಯಾಗಿದೆ, ಹೀಗಿದೆ, ಹಾಗಿದೆ ಅಂತೇಳಿ ಇದು. ಇವಿಷ್ಟು ಏನು ಅಂದರೆ ಶಾಸ್ತ್ರವೇ ಮುಂತಾದ ಸರ್ವ ವ್ಯವಹಾರಕ್ಕೂ ಆಶ್ಚರ್ಯವಾಗಿ ಗ್ರಾಹ್ಯ ಗ್ರಹಣ ರೂಪವಾಗಿರುವ ದ್ವೈತವು, ಲೌಕಿಕವು. ಗ್ರಾಹ್ಯ ಗ್ರಹಣ ರೂಪ ಅಂದ್ರೆ ಗೊತ್ತಾಯ್ತಲ್ಲ, ಅದು ತಿಳ್ಕೊಳ್ಳೋದು, ತಿಳಿಯಲ್ಪಟ್ಟದ್ದು. ಈ ವ್ಯವಹಾರಕ್ಕಿದೆ. ಶಾಸ್ತ್ರವೇ ಮುಂತಾದ, ಗೊತ್ತಾಯ್ತಾ? ಶಾಸ್ತ್ರ ಮುಂತಾದ ಅಂದರೆ ಇದರಲ್ಲಿ ಶಾಸ್ತ್ರೀಯ ಕರ್ಮವೂ ಸೇರಿದೆ. ಹೋಮಗಳಿರ್ಬೋದು, ಯಜ್ಞಗಳಿರ್ಬೋದು, ಏನೇನೋ ಇರ್ಬೋದು, ಗೊತ್ತಾಯ್ತಾ? ಸೇರಿಕೊಂಡಿದೆ. ಇದನ್ನು ಎಚ್ಚರಿಕೆ ಅಂತಾರೆ. ಸವಸ್ತು ಸೋಪಲಂಬ ಅಂದ್ರಲ್ಲ, ಸವಸ್ತು ಸೋಪಲಂಬ ಅಂತ ಯಾವುದಪ್ಪ ಅಂದರೆ ಎಚ್ಚರಿಕೆ. ನೋಡಿ ಇವಾಗ ಇನ್ನೊಂದ್ಸಲ ಅಂದರೆ ತಾತ್ಪರ್ಯ ಏನಾಯಿತು? ಎಚ್ಚರಿಕೆಯಲ್ಲಿ ನಾವು ಜ್ಞಾತೃಜ್ಞೇಯ ಭಾವದಿಂದ ಜ್ಞಾನವೂ ಇಟ್ಕೊಂಡು ತಿಳ್ಕೊಳ್ತಾ ಇದ್ದೀವಿ ಅಂತ ವ್ಯವಹಾರ ಮಾಡ್ತಾ ಇದ್ದೀವೋ, ಶಾಸ್ತ್ರೀಯವಾಗಿರೋ ಕರ್ಮ ಆಗಲಿ ಅಥವಾ ಲೌಕಿಕವಾಗಿರೋ ಕರ್ಮ ಆಗಲಿ ಅದು ಮಾಡ್ತಾ ಇದ್ದರೂ ಕೂಡ ಅದರಲ್ಲೇನಿದೆ? ವಸ್ತು ಅದರಲ್ಲಿ ಆತ್ಮನಿದೆ. ಅದ್ರ ಜೊತೆನೇ ನಾವು ವ್ಯವಹಾರ ಮಾಡ್ತಾ ಇದ್ವಿ. ವ್ಯವಹಾರ ಮಾಡಿದ್ರೆ ಹೇಗಾಗುತ್ತೆ ಅಂದರೆ ಅದು ಆತ್ಮ ನಂಗೆ ಗೊತ್ತಿಲ್ಲ, ನಾನು ಬೇರೆ, ಆತ್ಮನ ಯಾವನೋ ಇನ್ನೊಬ್ಬ, ನಾನು ಜ್ಞಾತ ಕರ್ತ, ಅದು ನನಗೆ ಕರ್ಮ, ನನಗೆ ಜ್ಞೇಯ ಅಂತ ತಿಳ್ಕೊಂಡು ಮಾಡ್ತೀವಿ. ತಾತ್ಪರ್ಯ ಏನು? ಅಲ್ಲೆಲ್ಲ ವಸ್ತು ಇದೆ, ಇದು ಜಾಗೃತ. ಸ್ಪಷ್ಟ ಆಯ್ತಲ್ಲ?
ಮುಂದಕ್ಕೆ ನೋಡಿ, ಇದು ಎಚ್ಚರ. ಈ ಲಕ್ಷಣವುಳ್ಳದ್ದೇ ಈ ಉಪನಿಷತ್ತುಗಳಲ್ಲಿ ಎಚ್ಚರವೆನಿಸಿರುವುದು. ಸಮೃದ್ಧಿಯಿಂದ ಬರೆಸ್ತವೂ ಇಲ್ಲದ್ದರಿಂದ ವಸ್ತುವಿಲ್ಲದ್ದೂ ಸೋಪಲಂಬವು, ವಸ್ತುವಿಲ್ಲದಿದ್ದರೂ ವಸ್ತುವಿನಂತೆ ಕಾಣುವುದು ಉಪಲಂಬವು, ಅದರೊಡನೆ ಇರುವುದು ಸೋಪಲಂಬವು. ಇದು ಎರಡನೇದು ಹೇಳ್ತಾ ಇದ್ದಾರೆ. ಇದು ಎಚ್ಚರಿಕೆಂತ ಸೂಕ್ಷ್ಮವಾಗಿರುವುದು, ಇದು ಸ್ವಪ್ನ. ನೋಡಿ ಹೇಗಿದೆ. ಇವಾಗ ಇಲ್ಲಿ ಸ್ವಪ್ನದಲ್ಲಿ ಏನಿದೆ, ಸಮೃದ್ಧಿಯಿಂದ ಇರುವ ವಸ್ತು ಇಲ್ಲದ್ದರಿಂದ, ಅಲ್ಲೂ ಅವಿದ್ಯಾ ವ್ಯವಹಾರವೇ, ಆದರೆ ಅವಸ್ತು, ಅಲ್ಲಿ ವಸ್ತು ಇಲ್ಲ. ಏನಪ್ಪ, ಇದಕ್ಕಿಂತ ಸ್ಪಷ್ಟವಾಗಿ ಬರೋಕ್ಕಾಗುತ್ತಾ? ಇಷ್ಟು ಚೆನ್ನಾಗಿ ಹೇಳಿದ್ದಾದ ಮೇಲೆ ಅಲ್ಲಿ ವಸ್ತು ಇಲ್ಲ, ಅದು ಎರಡು ಒಂದೇ ಅಂದರೆ ಅರ್ಥ ಇದೆಯಾ? ಜಸ್ಟ್ ಯೋಚನೆ ಮಾಡಿ. ವೈದ್ಯತ್ಯ ಪ್ರಕರಣ 2ನೇ ಶ್ಲೋಕ ಜ್ಞಾಪಕ ಮಾಡ್ಕೊಳ್ಳಿ. ಹಿಂದೆ ಓದಿದ್ದು ಜ್ಞಾಪಕ ಇಟ್ಕೋಬೇಕು. ಹಿಂದೆ ಓದಿದ್ದು ಅಲ್ಲಿ ಓದಿ ಮರೆತುಬಿಟ್ಟು ಇಲ್ಲಿ ಬಂದ್ಬಿಟ್ಟೆ ಅಂತಂದ್ರೆ ಏನಿದೆ ಓದಿದ್ದು? ಯಾತಕ್ಕೆ ಓದಿದ್ದು ಆಗಿದ್ರೆ? ಮಣ್ಣಿಕೊಳ್ಳೋಕ್ಕೆ. ಅಲ್ಲೂ ಅದೇ ಕೆಲಸ ಮಾಡಿದ್ದಾರೆ. ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಅಲ್ಲಿ ಸಂಕುಚಿತವಾಗಿಲ್ಲ, ಅಲ್ಲಿ ವಸ್ತುವಾಗಿದೆ, ಕೇವಲ ಅಸತ್ಯವಾಗಿದೆ. ಇಲ್ಲಿ ವಸ್ತುವಿಲ್ಲ, ಆದರೂ ನಡೀತಾ ಇದೆ ವ್ಯವಹಾರ, ಆದ್ದರಿಂದ ಇದು ಮಿಥ್ಯೆ ಆಗಿದೆ. ಹಾಗೇನೆ ಎಚ್ಚರೂ ಮಿಥ್ಯೆ ಆಗಿದೆ ಅಂತ ಒಂದು ತೀರ್ಮಾನ ಮಾಡಿಬಿಟ್ರು. ಏನರ್ಥ ಅಲ್ಲಿಗೆ? ನೀನು ಸ್ವಪ್ನದಲ್ಲಿ ಯಾವ ರೀತಿ ಮೂರ್ಖನೋ ಜಾಗ್ರತ್ನಲ್ಲಿ ಅದೇ ಥರ ಮೂರ್ಖ ಅಂತ ಅದಕ್ಕೆ ಅರ್ಥ. ಜಾಗ್ರತ್ನಲ್ಲೂ ವಸ್ತು ಇಲ್ಲ ಅಂತ ಅರ್ಥವಲ್ಲ ಅದಕ್ಕೆ. ಜಾಗ್ರತ್ನಲ್ಲಿ ನೀನು ಮೂರ್ಖ, ಸ್ವಪ್ನದಲ್ಲೂ ಹಾಗೇನೇ ಮೂರ್ಖ. ಅರ್ಥ ಆಯ್ತಾ ಇವಾಗ? ಇಲ್ಲಿ ನೋಡಿ ಸ್ಪಷ್ಟವಾಗಿದೆ, ಅಲ್ಲಿ ಸವಸ್ತು, ಇಲ್ಲಿ ನಿರ್ವಸ್ತು. ಸ್ಪಷ್ಟ ಆಯ್ತಲ್ಲಪ್ಪ? ಹಾಂ, ಅರೇ ಅವಿದ್ಯಾ ಕಲ್ಪಿತವಾದ ವಸ್ತು ಎಚ್ಚರಿಕೆಯಲ್ಲಿ ಅದನ್ನು ಹೇಳಿದೆಯಲ್ರಿ. ನಾನು ಅವಿದ್ಯಾ ಕಲ್ಪನೆ ಮಾಡಿಕೊಂಡ್ರು ಅದು ಅವಿದ್ಯಾ ಕಲ್ಪಿತ ಅಲ್ಲ. ನಾನು ಮಾಡಿರೋ ಕಲ್ಪನೆ ನನ್ನ ಅವಿದ್ಯಾ ಕಲ್ಪಿತ, ಅದು ಅವಿದ್ಯಾ ಕಲ್ಪಿತ ಅಂದರೆ ಏನು ಅರ್ಥವೇ ಇಲ್ಲ ಅದಕ್ಕೆ. ಯಾಕೆಂದರೆ ಅದು ಹಗ್ಗ, ಇದು ಹಾವಿನಂತ ಅಲ್ಲ, ಅದು ಹಾವು ಅಂತ ಹೇಳಿದೆ. ಗೊತ್ತಾಯ್ತಾ? ಹಾವು ಅಂತ ಹೇಳಿದಾಗ ಅಲ್ಲ, ಹಾವು ನಿಜವಾಗ್ಲೂ ಇಲ್ಲವೇ ಇಲ್ಲ, ನಾನು ಇಲ್ಲದೇ ಇರೋದನ್ನು ತಿಳ್ಕೊಂಡಿದ್ದೀನಿ. ಇಲ್ಲಿ ಹಾಗಲ್ಲ, ಇದು ಗೋಡೆ ಅಂದರೆ ಅದು ಗೋಡೆನೇ. ನಾನು ಇದು ಅಂತ ಹೇಳಿದಾಗ ದ್ವೈತ, ಆ ವ್ಯವಹಾರ ಅವಿದ್ಯಾ ಕಲ್ಪನಾಗುತ್ತೆ. ನಾನು ಗೋಡೆ ಅಂತ ಹೇಳಿದ್ರೆ ಗೋಡೆ ಅನ್ನೋದು ಆತ್ಮನೇ. ಆದರೆ ಅವಿದ್ಯಾ ಕಲ್ಪನೆ ಅನ್ನೋದು ನನ್ನ ಮೂರ್ಖತನ. ಪಾಪ ಅದೇನು ಮಾಡ್ತೋ, ಅದು ಹೇಗಿರ್ಬೇಕು ಹಾಗೇ ಇದೆ. ಅರ್ಥ ಆಯ್ತಾ ಸ್ಪಷ್ಟ ಅವ್ರಿಗೆ? ಏನಪ್ಪ? ಅದೇ ಅದನ್ನು ಅಲ್ಲೇ ಹೇಳಿರೋದು. 2 ಶ್ಲೋಕಲ್ಲ ಅದೇ ಹೇಳಿರೋದು. ಇದಿದೆಯಲ್ಲ ವೈದ್ಯತ್ಯ ಪ್ರಕರಣದಲ್ಲಿ 2-3ನೇ ಶ್ಲೋಕದಲ್ಲಿ ಹೇಳಿರೋದು, ನಾನು ಐ ಆಮ್ ಈಕ್ವಲಿ ಫೂಲಿಶ್ ಇನ್ ಜಾಗ್ರತ್ ಅಂಡ್ ಸ್ವಪ್ನ ಅಂತ ಅರ್ಥ ಅಲ್ಲಿಗೆ. ಅದಕ್ಕೆ ಆ ಥರ ಸ್ವಪ್ನ ಅಂತ ಹೇಳಿರೋದು. ಗೊತ್ತಾಯ್ತಾರ? ಆದ್ದರಿಂದ ಇದಕ್ಕೆ ಸ್ವಪ್ನ ಅಂತಾರೆ. ಇಲ್ಲೇನಿದೆ, ಅಲ್ಲಿರೋ ಹಾಗೇನು ಉಪಲಂಬ ಇದೆ, ಅಂದರೆ ಗ್ರಾಹ್ಯ ಗ್ರಹಣ ಇದಿದೆ. ಅಲ್ಲಿ ಜಾಗೃತಲ್ಲಿ ವಸ್ತು ಇದೆ, ಅಲ್ಲಿ ವಸ್ತುವೇ ಇಲ್ಲ, ಬರೀ ಸ್ಮೃತಿ. ಇದನ್ನು ಸ್ವಪ್ನ ಅಂತ ಹೇಳ್ತಾರೆ. ಅದಾಯ್ತಾ? ಇದು ಎಲ್ಲ ಪ್ರಾಣಿಗಳಿಗೂ ಸಾಧಾರಣವಾಗಿರುವುದೇ ಇದರಿಂದ ಅಂತ ಹೇಳಿದ್ದಾರೆ. ಎಲ್ಲ ಪ್ರಾಣಿಗಳಿಗೂ ಸಾಧಾರಣವಾಗಿದೆ ಅಂತ ಹೇಳಿದರೆ ಅರ್ಥ ಏನು ಗೊತ್ತೇನೋ? ಜಾಗೃತ, ಸ್ವಪ್ನ, ಸುಷುಪ್ತಿ ಅನ್ನೋದು ಎಲ್ಲ ಪ್ರಾಣಿಗಳಿಗೂ ಇದೆ ಅಂತ ಆಯಿತು. ಹೌದಾ ಇಲ್ಲೋ? ಎಲ್ಲ ಪ್ರಾಣಿಗಳು ಸ್ಪಷ್ಟವಾಗಿ ಬರೀತಾ ಇರಲ್ಲ. ಅಯ್ಯೋ, ಬೇರೆ ಬೇರೆ ಪ್ರಾಣಿಗೆಲ್ಲ ಸ್ವಪ್ನ ಸುಷುಪ್ತಿ ಇದೆಯಾ ಅಂದರೆ ಇದೆ. ಜಿರಳೆ ಇದೆ, ಸೊಳ್ಳೆ ಇದೆ, ಅದಕ್ಕೇನು ಸ್ವಪ್ನ ಸುಷುಪ್ತಿ ಇಲ್ವೇ? ಎಲ್ಲೆಲ್ಲಿ ಮನಸ್ಸಿದೆಯೋ ಅಲ್ಲೆಲ್ಲ ಇದ್ದೇ ಇದೆ ಜಾಗೃತ, ಸ್ವಪ್ನ, ಸುಷುಪ್ತಿ. ಇನ್ನು ಗಿಡಗಳಲ್ಲಿ
ಅದು ಮನಸ್ಸು ಕೆಲಸ ಮಾಡ್ತಾ ಇಲ್ಲ. ಕೆಲಸ ಮಾಡ್ತಾ ಇಲ್ಲ ಅಂದ್ರೇನು, ಅದು ಪ್ರಾರಬ್ಧ ಕರ್ಮದ ಬಲದಿಂದ ಅದು ಮನಸ್ಸು ಸ್ಥಗಿತವಾಗಿಬಿಟ್ಟಿದೆ. ಕೇವಲ ಪ್ರಾಣ ಅಲ್ಲಿ ಕೆಲಸ ಮಾಡುತ್ತೆ. ಇಲ್ಲಿ ಹೋದರೆ ಎಲ್ಲ ಪ್ರಾಣಿಗಳಲ್ಲೂ ಮನಸ್ಸು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದೆಯೋ ಅಲ್ಲೆಲ್ಲ ಜಾಗ್ರತ ಸ್ವಪ್ನ ಸುಷುಪ್ತಿ ಇದೆ. ಶ್ರುತಿ ಏನು ಹೇಳ್ತಲ್ಲ, ದೇಹವ್ಯಾಘ್ರೋವ ಸಿಂಹೋವ ವೃಕೋವ ವರಾಹುವ ಪತಂಗೋವ ಕೀಟೋವ ಮಶಕೋವ ಯದ್ಯದ್ಭವಂತಿ ತದಾ ಭವಂತಿ. ನೋಡಿಲ್ಲ, ಸಿಂಹ ಸ್ವಪ್ನ ಅಂತಾರೆ ಇಲ್ಲ, ಆನೆ ಮಲಗಿರುತ್ತೆ, ಮಲಗಿದ ಅನ್ನುತ್ತೆ, ನೋಡ್ದೆ ಆಮೇಲೆ ನೋಡ್ದೆ ಏನೂ ಇಲ್ಲ, ಮಲ್ಕೊಳ್ಳುತ್ತೆ. ನಾಯಿ ಅದೇ ಕೆಲಸ ಮಾಡ್ತೇವೆ ನೋಡ್ತೀವಿ ಇಲ್ಲ, ಸಣ್ಣದೆ ಗೊತ್ತಾಗುತ್ತೆ ಅದಕ್ಕೆ. ಇದು ವಸ್ತು ಇಲ್ಲ, ನಾನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡಿದ್ದೀನಿ. ನಾಯಿಗೂ ಗೊತ್ತಾಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲಪ್ಪ. ಆದ್ದರಿಂದ ಎಲ್ಲ ಪ್ರಾಣಿಗಳಿಗೂ ಇದೆ. ಯಾತಕ್ಕೆ ಅಂತ ನೋಡಿ, ಈ ಮನಸ್ಸು ಅನ್ನೋದು ಜಾಗ್ರತದಲ್ಲಿರೋದಕ್ಕೂ ಇಲ್ಲೂ ಸ್ವಪ್ನದಲ್ಲಿರೋದಕ್ಕೂ ನೋಡಿ, ಅಂದರೆ ಮನಸ್ಸಿನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಮನಸ್ಸು ಅಂತ ಅಂತಃಕರಣದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಜಾಗ್ರತದಲ್ಲಿ ಏನಿದೆ ಆ ಸ್ವಪ್ನದಲ್ಲೂ ಹಾಗೇ ಇದೆ. ಬದಲಾವಣೆ ಎಲ್ಲಿರೋದು ಅಂದರೆ ಇಲ್ಲಿ ಇಂದ್ರಿಯಗಳಿದೆ, ಅಲ್ಲ ಇಂದ್ರಿಯಗಳಿಲ್ಲ. ಇಲ್ಲಿ ಹೊರಗಡೆ ಇರತಕ್ಕಂಥ ಸವಸ್ತುವನ್ನು ಗ್ರಹಿಸ್ತಾ ಇದೆ, ಅಲ್ಲಿ ನಿರ್ವಸ್ತುವನ್ನು ಗ್ರಹಿಸ್ತಾ ಇದೆ. ಅಷ್ಟೇ ವ್ಯತ್ಯಾಸ. ಅಲ್ಲಿ ಬರಲ್ಲ. ಯಾಕೆಂದ್ರೆ ಇಂದ್ರಿಯಗಳ ಸಂಬಂಧವಿಲ್ವಲ್ಲ, ಗೊತ್ತಾಯ್ತಾ? ಆದರೆ ಜಾಗ್ರತದಲ್ಲಿ ಸ್ವಪ್ನ ಸ್ಮೃತಿ ಬರುತ್ತೆ. ಯಾಕೆ ಮನಸ್ಸಿದೆಯಲ್ಲ. ಇಲ್ಲಿ ಯಾವ್ದು ಅನುಭವಿಸ್ತೋ, ಸ್ವಪ್ನದಲ್ಲಿ ಯಾವ್ದು ಅನುಭವಿಸಿದೆಯೋ, ಯಾವ್ದು ಮನಸ್ತಾನೆ ಅನುಭವಿಸಿದೆ ಆ ಮನಸ್ಸು ಇಲ್ಲೂ ಇದೆ. ಆದ್ದರಿಂದ ಸ್ಮೃತಿ ಇದೆ. ಜಾಗೃತನ ಅನುಭವಿಸಿರೋದು ಯಾರೋ? ಇಂದ್ರಿಯಗಳು. ಅಲ್ಲಿ ಇಂದ್ರಿಯಗಳಿಲ್ಲ, ಅದಕ್ಕೋಸ್ಕರ ಜಾಗೃತ ಸ್ಮೃತಿ ಬರೋಲ್ಲ. ಗೊತ್ತಾಯ್ತಾ? ಅಲ್ಲಪ್ಪ, ಜಾಗೃತಿನ ಅನುಭವಗಳು ಇಂದ್ರಿಯಗಳಿಂದ ತಾನೇ ಬರ್ತಾ ಇರೋದು. ಅಲ್ಲಿ ಇಂದ್ರಿಯಗಳು ಕೆಲಸ ಮಾಡದೇ ಇರೋದ್ರಿಂದ ಜಾಗೃತಲ್ಲಿ ಸ್ಮರಣೆ ಬರೋದಿಲ್ಲ. ಅಲ್ಲಪ್ಪ, ಆ ಮನಸ್ಸಿನಲ್ಲಿ ಯಾವುದಿದೆಯೋ ಅದು ಜಾಗೃತಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ ರೀ. ಮನಸ್ಸಿನಲ್ಲಿ ಇರೋದು ಮನಸ್ಸಿನಲ್ಲಿದೆ. ನಾವು ಹೇಳ್ತಾ ಇರೋದೇನೆಂದರೆ, ಜಾಗೃತ ಅನುಭವಗಳು ಸ್ವಪ್ನದಲ್ಲಿ ಜ್ಞಾಪಕಕ್ಕೆ ಬರೋಲ್ಲ. ಆದರೆ ಸ್ವಪ್ನದಲ್ಲಿ ನಡೆದಿರ್ತಕ್ಕಂಥದ್ದು ಜಾಗೃತನ ಜ್ಞಾಪಕ ಬರ್ತಾ ಇದೆ. ಇದಕ್ಕೆ ಕಾರಣ ಕೇಳ್ತಾ ಇದ್ದೀವಿ. ಪ್ರಶ್ನೆ ಗೊತ್ತಾಯ್ತಾ ನಿಮಗೆ? ಇದು ಸರ್ವರ ಅನುಭವ. ಹೌದನಪ್ಪ? ಸ್ವಪ್ನದಲ್ಲಿ ಜಾಗೃತ ಅನುಭವಕ್ಕೆ ಬರೋಲ್ಲ. ಆದರೆ ಸ್ವಪ್ನದ ಅನುಭವ ಜಾಗೃತ ಅನುಭವಕ್ಕೆ ಬರುತ್ತೆ. ಯಾತಕ್ಕೆ ಅಂದರೆ, ಅನುಭವಿಸಿದ್ಯಾರು, ಸ್ಮರಣೆ ಮಾಡ್ಕೊಳ್ಳೋದು ಯಾರು ಅಂತ ನೋಡಬೇಕು. ಸ್ವಪ್ನದಲ್ಲಿ ಅನುಭವಿಸ್ತಾ ಇರೋದು ಯಾರು? ಮನಸ್ಸು. ಹೌದಾನೆ? ಸ್ವಪ್ನದ ಅರಿತುಕೊಳ್ತಾ ಇರೋದು ಮನಸ್ಸೇ. ಅದಕ್ಕೋಸ್ಕರ ಇಲ್ಲೂ ಇದೆ ಅದೇ ಮನಸ್ಸು. ಅದಕ್ಕೋಸ್ಕರ ಇಲ್ಲೂ ಅರಿತುಕೊಳ್ಳುತ್ತೆ, ಸ್ವಪ್ನವನ್ನು ಅನುಭವಿಸುತ್ತೆ. ಸ್ವಪ್ನ ಜ್ಞಾಪಕ ಇದೆ, ಅಲ್ಲಿ ಅರಿತುಕೊಳ್ತು, ಅಲ್ಲಿ ಜ್ಞಾಪಕ ಇಟ್ಕೊಳ್ತು. ಅದೇ ಮನಸ್ಸು ಚಿತ್ತ ಇಲ್ಲಿ ಬರುತ್ತೆ, ಜ್ಞಾಪಕ ಇಟ್ಕೊಂಡೇ ಹೇಳುತ್ತೆ. ಆದರೆ ಜಾಗೃತ ಅನುಭವ ಹೊಂದಿರೋದು ಇಂದ್ರಿಯಗಳಿಗೆ, ಜ್ಞಾಪಕ ಇರೋದು ಮನಸ್ಸಿಗೆ. ಜಾಗೃತಿನ ಅನುಭವ ಬಂದಿರೋದು ಇಂದ್ರಿಯಗಳಿಂದ, ಅದರ ಜ್ಞಾಪಕ ಇರೋದು ಮನಸ್ಸಿಗೆ. ಆದ್ದರಿಂದ ಅಲ್ಲೇ ಜ್ಞಾಪಕ ಇಟ್ಕೊಂಡಿದ್ರೆ ಅದು ಇಲ್ಲಿ ಬರುತ್ತೆ. ಆದರೆ ಜಾಗೃತ ಬರೋದಿಲ್ಲ. ಯಾತಕ್ಕೆ? ಜಾಗೃತ ಅನುಭವ ಅನ್ನೋದು ಎಕ್ಸ್ಕ್ಲೂಸಿವ್ಲಿ ಇಂದ್ರಿಯಗಳಿಗೆ ಸಂಬಂಧಿಸಿದ್ದು. ಇಂದ್ರಿಯಗಳಿಲ್ಲದೆ ಇರೋದ್ರಿಂದ ಜಾಗೃತಿ ನೆನಪು ಅಂತ ಬರೋಲ್ಲ, ವಿಷಯಗಳ ನೆನಪು ಬರುತ್ತೆ ಅಷ್ಟೇ. ಪ್ರಾಯಶಃ ನಿಮ್ಗೆ ಗೊತ್ತಾಗಿಲ್ಲ. ಜ್ಞಾಪಕ ಅದು ಎಚ್ಚರದ ವಾಸನೆ ಇದೆ, ಆದರೆ ಎಚ್ಚರದ ವಿಷಯಗಳ ಸ್ಮೃತಿ ಬರೋಲ್ಲ. ಗೊತ್ತಾಯ್ತಲ್ಲ ಇಲ್ಲಿ? ಆದ್ದರಿಂದ ಶ್ರುತಿಯನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದ್ದರಿಂದ ಪ್ರಾಣಿಗಳಿಗೆ, ಎಲ್ಲ ಪ್ರಾಣಿಗೂ ಇದು ಸಮಾನವಾಗಿದೆ. ಇದು ಹೌದಾ? ತಾತ್ಪರ್ಯ ಏನು? ಇಂದ್ರಿಯಗಳ ಮೂಲಕವಾಗಿ ಅನುಭವ. ಹೌದು.
ಈ ಇಂದ್ರಿಯಗಳ ಬಲವಿಲ್ಲದೇನೆ ನನಗೆ ಮನಸ್ಸಿನಲ್ಲೇನೆ ಅದನ್ನ ಮತ್ತೆ ಜ್ಞಾಪಿಸ್ಕೊಳಕ್ ಆಗುತ್ತೆ. ಅಂದ್ರೆ ನಾನು ಈ ಜಾಗಕ್ಕೆ ಹೋದೆ, ಇಂಥ ಮನೆಗೆ ಹೋಗಿದ್ದೆ, ಹೀಗೆ ಅಂತ ನನ್ನ ಮನಸ್ಸಿನಲ್ಲಿ ಇದೆ. ಆ ಜ್ಞಾಪಕಕ್ಕೆ ಇಂದ್ರಿಯಗಳು ಬೇಕಿಲ್ಲ. ಇಂದ್ರಿಯಗಳ ಮೂಲಕವಾಗಿ ಅದನ್ನ ನಾನು ಗ್ರಹಿಸಿ ನಿಜ ವ್ಯವಹಾರ ಮಾಡದೆ ನಿಜ ನಿಜ ಆ ವಿಚಾರಗಳು ಹೌದು ಮನಸ್ಸಿನಲ್ಲಿ ಇದೆ. ಹೌದು ನಾನು ಆಮೇಲೆ ಅದನ್ನ ರಿಕಲೆಕ್ಟ್ ಮಾಡ್ಕೊ. ಹೌದು ಹೌದು. ಇವಾಗ ಅದೇ ಮನಸ್ಸು ಸ್ವಪ್ನದಲ್ಲಿದೆ ಅಂತಂದ್ರೆ ಹಾ ಆ ವಿಷಯಗಳು ಬರಬೇಕು ಅಂತ ಆಗ್ಬಿಡುತ್ತದೆ. ಆ ವಿಷಯಗಳೇ ಬರ್ತಾ ಇರೋದು. ಜಾಗೃತ ಅಂದ್ರೇನು? ಸ್ಮೃತಿ. ಸ್ಮೃತಿ. ಆದರೆ ಜಾಗೃತಿನ ಸ್ಮೃತಿ ಅಲ್ಲಿರೋಲ್ಲ, ಸ್ಮೃತಿಯ ಸ್ಮೃತಿ. ಇಂದ್ರಿಯಗಳುಂಟಾಗಿರೋ ಜ್ಞಾನದ ಸ್ಮೃತಿ ಮನಸ್ಸಿನಲ್ಲಿದೆ. ಇಂದ್ರಿಯ ವಿಷಯಗಳಿಂದ ಆಗ್ತಾ ಇರೋ ಜ್ಞಾನ ಇಲ್ಲ, ಇಂದು ಜ್ಞಾನ ಸ್ಮೃತಿ ಇದೆ. ಅದನ್ನೇ ಅವ್ರು ಹೇಳಿದ್ದು ವಾಸನೆ ಅಂತ. ಅದೇ ಸ್ಮೃತಿ ಇಲ್ಲ, ಸ್ಮೃತಿಯ ಸ್ಮೃತಿ ಅಲ್ಲಿ ಕಾಣಿಸೋದು. ಐ ಥಿಂಕ್ ಹ್ಯಾವ್ ಮೇಡ್ ಮೆಸೇಜ್ ಕ್ಲಿಯರ್. ನೋಡಿ, ದೇಶಕಾಲಗಳು ಬೇರೆ ಇರುತ್ತೆ ಅಂದರೆ ಅಲ್ಲಿ ನಾನು ಹೇಳೋ ಪ್ರಕಾರ ಒಂದು ದೇಶಕಾಲ ಒಂದಿದೆ, ಇಲ್ಲಿ ನಾನು ಹೇಳೋ ಪ್ರಕಾರ ದೇಶಕಾಲ ಒಂದಿದೆ. ಇವೆರಡಕ್ಕೂ ಸೇರಿದಂತೆ ಇನ್ನೊಂದು ಕಾಲ ಇದೆ, ಅದು ನಮಗೆ ಗೊತ್ತಾಗಲ್ಲ. ಇದಾದ್ಮೇಲೆ ಇದನ್ನು ತಲ್ವೇ ನಾವು ಮಾಡೋದು. ಇವಾಗ ಜಾಗೃತಿನ ಸ್ಮರಣೆ ಸ್ವಪ್ನ ಅಂತ ಹೇಳಿಲ್ವೇ ಸ್ಪಷ್ಟವಾಗಿ? ಅದನ್ನ ನಿದ್ದೆ ಮಾಡಿದ್ಮೇಲೆ ತಾನೇ ಸ್ವಪ್ನ ಬರೋದು. ಆದ್ದರಿಂದ ಸುಮ್ಮನೆ ಶಾಸ್ತ್ರ ದೃಷ್ಟಿಯಿಂದ ಆಮೇಲೆ ಸರಿಯಾಗಿ ನೋಡಿದ್ರೆ ಇದಾದ್ಮೇಲೆ ಇದು ಅಂತ ಸ್ಪಷ್ಟವಾಗಿದೆ. ಗೊತ್ತಾಗ್ಲಿಲ್ವಾ? ಅಂದರೆ ಒಂದೊಂದು ಸಲ ಒಂದೊಂದು ಫ್ರೇಮ್ ಆಫ್ ರೆಫರೆನ್ಸು. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸ್ವಪ್ನದಲ್ಲೇ ಒಂದು ಇಂಡಿಪೆಂಡೆಂಟ್ ಫ್ರೇಮ್ ಒಂದಿಟ್ಕೊಳ್ಳಿ, ಜಾಗೃತನಲ್ಲಿ ಒಂದು ಇಂಡಿಪೆಂಡೆಂಟ್ ಫ್ರೇಮ್ ಒಂದಿಟ್ಕೊಳ್ಳಿ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಗೊತ್ತಾಯ್ತಾ? ಆದರೆ ಜಾಗೃತನಲ್ಲಿ ಮತ್ತೊಂದು ಫ್ರೇಮು ಇರೋದಕ್ಕೆ ಸಾಧ್ಯ. ಏನದು? ಜಾಗೃತನಲ್ಲಿ ನಿಂತ್ಕೊಂಡು ಸ್ವಪ್ನ ಸ್ಮರಣೆ ಮಾಡ್ಕೋಬೋದಾ ಇಲ್ಲೋ? ಜಾಗೃತ ಸ್ವಪ್ನಕ್ಕೆ ಸಂಬಂಧವಿಲ್ಲ. ಆದರೆ ಸ್ವಪ್ನದ ಸ್ಮೃತಿ ಜಾಗೃತನಲ್ಲಿ ಇರೋದ್ರಿಂದ ನಾನು ಎರಡನ್ನೂ ಸೇರಿಸಿ ಇನ್ನೊಂದು ಫ್ರೇಮ್ ಇಟ್ಕೋಬೋದಲ್ಲ. ಇನ್ನೊಂದು ಫ್ರೇಮ್ ಇಟ್ಕೊಂಡಾಗ ಇದಾದ್ಮೇಲೆ ಇದು ಅಂತ ಖಂಡಿತ ಬರುತ್ತೆ. ಅದಕ್ಕೋಸ್ಕರ ಸ್ವಪ್ನವನ್ನೇ ಸ್ವತಂತ್ರವಾಗಿ ನೋಡಿದಾಗ, ಜಾಗೃತ ಸ್ವತಂತ್ರವಾಗಿ ನೋಡಿದಾಗ ಎರಡಕ್ಕೂ ಸಂಬಂಧವಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಜಾಗೃತನಲ್ಲಿ ಸ್ವಪ್ನದ ಚರ್ಚೆ ಮಾಡ್ತಾ ಇದ್ದೀವಲ್ಲ ನಾವು, ಇದಕ್ಕಿಂತ ಬೇಕೇ ಎವಿಡೆನ್ಸು? ಸ್ವಪ್ನ ಚರ್ಚೆ ತಾನೇ ನಾವು ಮಾಡ್ತಾ ಇರೋದು. ಅದು ಸ್ವಪ್ನ ಜ್ಞಾಪಕ ಇಟ್ಕೊಳ್ತಾರೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇಲ್ಲಿರೋ ಫ್ರೇಮ್ ಬೇರೆ, ಇಲ್ಲಿರೋ ಫ್ರೇಮ್ನಲ್ಲಿ ಇದಾದ್ಮೇಲೆ ಇದು ಅನ್ನೋ ಸಂಬಂಧ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಇಟ್ಸ್ ಅ ಕನ್ಫ್ಯೂಷನ್ ಇನ್ ರೆಫರೆನ್ಸ್ ಫ್ರೇಮ್. ನಿಜವಾಗ್ಲೂ ಬನ್ನಿ ಆಗ್ಬಿಟ್ರೆ ನಾವು ಸ್ವಪ್ನ ಚರ್ಚೆ ಹೇಗೆ ಮಾಡೋದಿಲ್ಲ? ಅವಸ್ಥಾತರ ವಿಮರ್ಶೆ ಮಾಡಿ ಆತ್ಮತತ್ವವನ್ನು ಹೇಗೆ ತೋರಿಸುತ್ತೆ ಸ್ಮೃತಿ ಶ್ರುತಿ? ಪ್ರಶ್ನೆ ಪಾಯಿಂಟ್ ಗೊತ್ತಾಯ್ತಾ ಪ್ರತಿಯೊಬ್ಬರಿಗೂ? ಸರಿ ಹೇಳಿ. ಹಾಂ ಹಾಂ ಅದು ವಾಸನೆ. ಹೌದು, ಸ್ಮೃತಿ ಅಲ್ಲ. ಗೊತ್ತಾಯ್ತಲ್ಲ? ನೋಡಿ ಮುಂದಕ್ಕೆ ಏನು ಹೇಳಿದ್ರು? ಇಲ್ಲಿ ಹೇಳಿದ್ರು ಸವಸ್ತು ಸೋಪಲಂಬ, ನಿರ್ವಸ್ತು ಸೋಪಲಂಬ. ಅದು ಜಾಗೃತಿ ಸ್ವಪ್ನ. ಇವಾಗ ಅವಸ್ತು ಅನುಪಲಂಬ ಎರಡು ಹೇಳ್ತಾರೆ. ಅವಸ್ತು ಅನುಪಲಂಬಂಚ ಲೋಕೋತ್ತರಮಿತಿ ಸ್ಮೃತಂ ಜ್ಞಾನಂ ಜ್ಞೇಯಂಚ ವಿಜ್ಞೇಯಂ ಸದಾ ಬುದ್ಧೈ ಪ್ರಕೀರ್ತಿತಂ. ವಸ್ತುವಿಲ್ಲದೆ ಉಪವಲಂಬವೂ ಇಲ್ಲದೆ ಇರುವುದು ಲೋಕೋತ್ತರವಾದ್ದು, ಅದರ ಸುಷುಪ್ತಿ. ಜ್ಞಾನವು ಜ್ಞೇಯವು ವಿಜ್ಞೇಯವು ಯಾವಾಗಲೂ ಬುದ್ಧರಿಂದ ಹೇಳ್ಬಿಟ್ಟಿರೋದು. ನೋಡಿ, ವಸ್ತುವೂ ಇಲ್ಲದೆ ಉಪಲಂಬವೂ ಇಲ್ಲದೆ ಎಂದರೆ ಗ್ರಾಹ್ಯವಾಗಲಿ ಗ್ರಹಣವಾಗಲಿ ಎರಡೂ ಇಲ್ಲದ್ದು ಎಂದರ್ಥ. ಆದ್ದರಿಂದಲೇ ಲೋಕವನ್ನು ಮೀರಿದ್ದು, ಇದೆಲ್ಲ ಲೌಕಿಕ ಆಯಿತು. ಲೋಕವನ್ನು ಮೀರಿದ್ದು
ಗ್ರಾಹ್ಯ ಗ್ರಹಣ ಇವುಗಳು ವಿಷವಾದದ್ದೇ ಅಲ್ಲವೇ ಲೋಕವೆನ್ನುವುದು? ಅವೆರಡೂ ಇಲ್ಲದ್ದರಿಂದ ಇದು ಲೋಕೋತ್ತರವು. ಎಲ್ಲ ಪ್ರವೃತ್ತಿಗಳಿಗೂ ಕಾರಣವಾದ ಸುಷುಪ್ತಿಯು ಎಂದರ್ಥ. ಎಷ್ಟು ಏನು ಪದ ಇಡ್ತಾರೆ ನೋಡಿ. ಸುಷುಪ್ತಿ ಅನ್ನೋದು ಯಾವುದು? ಎಲ್ಲ ಪ್ರವೃತ್ತಿಗಳಿಗೂ ಕಾರಣವಾಗಿದೆ. ಏನಾಗಂದರೆ ಎಲ್ಲ ಬುದ್ಧಿನಲ್ಲಿ ವಾಸನೆಗಳನ್ನು ತುಂಬಿಕೊಂಡು, ಜ್ಞಾತೃತ್ವದ ಕರ್ತೃತ್ವದ ವಾಸನೆಗಳನ್ನು ತುಂಬಿಕೊಂಡು ಸುಮ್ಮನೆ ಬಿದ್ದಿದೆ ಮುದುರ್ಕೊಂಡು. ಆದ್ದರಿಂದ ಎಲ್ಲ ಪ್ರವೃತ್ತಿಗಳಿಗೂ ಕಾರಣವಾಗಿರ್ತಕ್ಕಂಥದ್ದು ಸುಷುಪ್ತಿ. ಇವಾಗ ಸುಷುಪ್ತಿ ಅನ್ನೋದನ್ನು ಆತ್ಮದೃಷ್ಟಿಯಿಂದ ಹೇಳ್ತಾ ಇಲ್ಲ, ಸುಷುಪ್ತಿ ಅನ್ನೋದನ್ನು ಅವಸ್ಥಾ ದೃಷ್ಟಿಯಿಂದ ಹೇಳ್ತಾ ಇದೆ. ಗೊತ್ತಾಯ್ತಾ? ಅವಸ್ಥಾ ದೃಷ್ಟಿಯಿಂದ ಹೇಳೋದನ್ನು ಆತ್ಮದೃಷ್ಟಿಯಿಂದ ಹೇಳೋದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದು ಬೇರೆ, ಇದು ಬೇರೆ. ಗೊತ್ತಾಯ್ತಲ್ಲ? ಜಾಗೃತನೂ ಆತ್ಮದೃಷ್ಟಿಯಿಂದ ಮಾತಾಡ್ತೀವಿ, ಸ್ವಪ್ನವನ್ನು ಆತ್ಮದೃಷ್ಟಿಯಿಂದ ಮಾತಾಡ್ತೀವಿ. ಆವಾಗ ಸ್ವಪ್ನ ಕೇವಲ ಜ್ಯೋತಿ ಸ್ವರೂಪ ತೋರಿಸುತ್ತೆ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಎರಡು ಒಂದೇ ಮಾಡಿಬಿಟ್ರೆ ಹಾಗೆ ವ್ಯವಹಾರ ಮಾಡೋದು ಹೇಗೆ? ಶಾಸ್ತ್ರನ ತಿಳಿಸೋದು ಹೇಗೆ ಅಲ್ವಾ? ಆದ್ದರಿಂದ ಇದು ಲೋಕೋತ್ತರು. ಎಲ್ಲವೂ ಪ್ರವೃತ್ತಿಗಳಿಗೂ ಕಾರಣ ಸುಷುಪ್ತಿ ಎಂದರ್ಥ. ಹೀಗೆ ಈ ಮೂರು ಅವಸ್ಥೆಗಳನ್ನು ತಿಳಿಸಿರೋದು ಯಾತಕ್ಕೆ ಅಂದರೆ ಉಪಾಯ ಸಹಿತವಾದ ಪರಮಾರ್ಥ ತತ್ವ ಹೇಳಲ್ಪಟ್ಟಿತು. ಉಪಾಯ ಸಹಿತ ಅಂದ್ರೇನು? ಇವಾಗ ಇಷ್ಟೊತ್ತು ಮೂರು ಹೇಳಿದ್ದು ಉಪಾಯಗಳು ನೋಡಿ ಹೇಗಿದೆ. ನೀವಿವಾಗೇನು ಸ್ವಪ್ನಕ್ಕೆ ಜಾಗೃತಿಗೆ ಸ್ಮೃತಿ ವಿಚಾರ ಮಾತಾಡಿದ್ರು, ಸುಷುಪ್ತಿಗೆ ಎಕ್ಸ್ಟೆಂಡ್ ಮಾಡಿ. ಇವಾಗ ಒಂಥರ ಸುಷುಪ್ತಿ ಜ್ಞಾಪಕ ಇದೆ ನನಗೆ, ಮನಸ್ಸೇ ಇಲ್ಲ ಅಲ್ಲಿ, ಜ್ಞಾಪಕ ಆಗಿರಿ ಬಂತು. ಸ್ವಪ್ನದಲ್ಲಾದರೆ ಸ್ವಪ್ನಕ್ಕೂ ಜಾಗೃತಿಗೂ ಮನಸ್ಸು ಒಂದು ಕಾಮನ್ ಆಗಿದೆ, ಅಲ್ಲಿ ಅನಿಸೋದು ಜ್ಞಾಪಕ ಇದೆ. ಅಲ್ಲಿ ಇಲ್ವಲ್ಲ, ಜ್ಞಾಪಕ ಆಗಿ ಬಂತು. ಗೊತ್ತಾಯ್ತಾ? ಇಲ್ಲಿ ಅದನ್ನು ಜ್ಞಾಪಕ ಅಂತ ಹೇಳಬಾರ್ದು. ಹಾಗಿದ್ರೆ ಏನಂತ ಹೇಳಬೇಕು ಅಂದರೆ, ನಾನು ಯಾವುದನ್ನು ಸುಷುಪ್ತಿ ಅಂತ ನಾನು ಅಂದ್ಕೊಂಡು ಹೇಳ್ತೀನಿ ಅಂತ ನೋಡಿ. ಇವಾಗ ನನಗೇನು ಗೊತ್ತಾಗಲಿಲ್ಲ ಅಂತ ತಾನೇನೋ ಹೇಳ್ತಾ ಇರೋದು ಸುಷುಪ್ತಿ ವರ್ಣನೆ. ಅಲ್ಲಿ ನಿಜವಾಗ್ಲೂ ಏನಾಗಿದೆ ಅಲ್ಲಿ ಅಂದರೆ, ನನ್ನ ಬುದ್ಧಿ ಇದೆಯಲ್ಲ, ಸ್ಕ್ರೀನ್ ಹಾಕಿ ಜಾಗೃತಿನಲ್ಲಿ ಜಾಗೃತಿನ ಸ್ಮೃತಿನೂ ಇದೆ, ಸ್ವಪ್ನ ಸ್ಮೃತಿನೂ ಇದೆ. ಆಮೇಲೆ ಏನು ಗೊತ್ತಾಗಲೇ ಇಲ್ಲ, ಖಾಲಿ ಇದೆ. ಆಮೇಲೆ ಪುನಃ ಏನೇನೋ ಸ್ಮೃತಿಗಳಿದೆ. ಇದೇನು ಮಧ್ಯೆ ಖಾಲಿ ಬಿದ್ದುಬಿಡ್ತು ಅಂದರೆ ಆವಾಗ ಬುದ್ಧಿನೂ ಕೆಲಸ ಮಾಡಲಿಲ್ಲ. ಬುದ್ಧಿ ಕೆಲಸ ಮಾಡದೇ ಇರತಕ್ಕಂಥ ಸ್ಥಿತಿಯನ್ನು ನಾನು ಸುಷುಪ್ತಿ ಅಂತ ಕರೆದಿದ್ದೀನಿ. ಅರ್ಥ ಆಯ್ತಾ? ಇವಾಗ ಇದ್ಯಾವುದಿದು? ಸುಷುಪ್ತಿಯ ವರ್ಣನೆ ಅಜ್ಞಾನ ಕಾಲದಲ್ಲಿ ನಾನು ಮಾಡ್ತೀನಲ್ಲ ಅದು. ಇವಾಗ ಸರಿ ತಾನೆ? ಇಲ್ಲಿ ಹೇಳಿದ್ರೆ ಇದೇ ಸರಿ. ನಾನು ತತ್ವ ಅಂತ ತಿಳಿಸುವಾಗ ಅದು ಬ್ರಹ್ಮ ಅಂತ ಹೇಳ್ತೀನಿ. ನೀವು ನಾನು ಹೇಳ್ತಾ ಇರೋ ಪಾಯಿಂಟ್ ಗೊತ್ತಾಗ್ತಾ ಇದೆಯಾ? ಒಂದೇ ಸುಷುಪ್ತಿಯನ್ನು ಕುರಿತು ನಾನು ಇವಾಗ ಕೊಡ್ತಾ ಇರೋ ವರ್ಣನೆ ಒಂದಿದೆ. ಏನದು? ಅಲ್ಲಿ ಬುದ್ಧಿ ಏನೂ ಕೆಲಸ ಮಾಡಲಿಲ್ಲ, ಗ್ಯಾಪ್ ಬಿದ್ದಿದೆ ಅಂತಂದು ಅದು ವರ್ಣನೆ. ಇದನ್ನು ಸುಷುಪ್ತಿ ಅಂದೆ. ಸರಿಯಾಗೇ ಇದೆ, ತಪ್ಪೇನಿಲ್ಲ. ನಾನು ಪರಮಾರ್ಥ ದೃಷ್ಟಿಯಿಂದ ಮಾತಾಡುವಾಗ ಹೀಗೆ ಮಾತಾಡಿದ್ರೆ ಅರ್ಥ ಇಲ್ಲ ಅದಕ್ಕೆ. ಅದೇನದು ಬ್ರಹ್ಮ ಅಂತ ಹೇಳ್ತೀನಲ್ಲ. ಆದ್ದರಿಂದ ಇಲ್ಲೇನಾಗಿದೆ ಅಂದರೆ, ಇದನ್ನೊಂಥರ ಸ್ಮೃತಿ ಅಂತ ಸುಮ್ಮನೆ ಭಾಷೆಗೋಸ್ಕರ ಇಟ್ಕೊಳ್ಳಿ. ಮನಸ್ಸೇ ಇರಲಿಲ್ಲ, ಸ್ಮೃತಿ ಅಲ್ಲ ಅದು, ಇಟ್ಕೊಳ್ಳಿ. ಇದಿರೋದೊಂಥರ ಭಗವಂತನ ಲೀಲೆ ಇದು. ಅಲ್ಲಿಗೇನಾಯಿತು? ಜಾಗೃತಿನಲ್ಲಿ ನನಗೆ ಜಾಗೃತ ಸ್ಮರಣೆ ಬರುತ್ತೆ, ಸ್ವಪ್ನವೂ ಸ್ಮರಣೆ ಬರುತ್ತೆ, ಸುಷುಪ್ತಿಯೂ ಸ್ಮರಣೆ ಬರುತ್ತೆ. ಆದ್ದರಿಂದ ಏನಪ್ಪ, ಮೂರೂ ನಾನು ನೋಡ್ತಾ ಇದ್ದೀನಲ್ಲ, ಆ ಮೂರೂ ಬರ್ತಾ ಇದೆ ಹೋಗ್ತಾ ಇದೆ. ಆದ್ದರಿಂದ ಈಗ ಯಾಕೆ ತಿಳ್ಕೊಳ್ತಾ ಇದ್ದೀನಲ್ಲ ನಾನು ಈ ಮೂರನ್ನು, ನಾನು ಈ ಮೂರಕ್ಕಿಂತ ಬೇರೆ ಇರಬೇಕಲ್ವೇ? ಇದನ್ನೇ ಏಕಾತ್ಮ ಪ್ರತಿಸಾರ ಅಂದಿರೋದು. ಏಕಾತ್ಮ ಪ್ರತಿಸಾರ ಅಂದ್ರೇನು? ಮೂರನ್ನು ಬರ್ತಾ ಇದೆ ಹೋಗ್ತಾ ಇದೆ ಅಂತ ನಾನು ನೋಡ್ತಾ ಇದ್ದೀನಿ. ಅದನ್ನು ಏಕಾತ್ಮ ಪ್ರತಿಸಾರ.
ಮೂರಲ್ಲೂ ಇರೋದು ಒಬ್ಬನೇ ಆತ್ಮನ್ ನಾನು. ಗೊತ್ತಾಗ್ತಾ ಇದ್ದಲ್ಲ? ಅಲ್ಲಿಗೆ ಏನಾಯ್ತು ಅಂದರೆ, ಹೀಗೆ ಏಕಾತ್ಮ ಪ್ರತ್ಯಸಾರ ಅಂತ ಹೇಳಿದಾಗ್ಲೇನೆ ಏನು ಗೊತ್ತಾಗುತ್ತೆ ಗೊತ್ತೇ ನಿಮಗೆ ಸ್ಪಷ್ಟವಾಗಿ? ಇವಾಗ ಕಾಲದ ಸೀಕ್ವೆನ್ಸ್ ಇದೆ, ಇದೆಯೋ ಇಲ್ಲೋ ಇವಾಗ ಕಾಲದ ಸೀಕ್ವೆನ್ಸು? ಸುಷುಪ್ತಿಯಲ್ಲಿ ಕಾಲವೇ ಇಲ್ಲ. ಸ್ವಪ್ನದಲ್ಲಿರೋದು ಯಾವುದೋ ಒಂದು ಕಾಲ, ಜಾಗೃತದಲ್ಲಿರೋದು ಮತ್ತೊಂದು ಕಾಲ. ಆದರೆ ಚರ್ಚೆ ಮಾಡುವಾಗ ಮೂರರೂ ಸಮಾನವಾಗಿ ಹರಿತಾ ಇರೋ ಒಂದು ಕಾಲ ಇದೆಯೋ ಇಲ್ವೋ? ಬರ್ತಾ ಇದೆಯಲ್ಲ ಸ್ಪಷ್ಟವಾಗಿ. ಹಾಗೆ ನೋಡ್ತಾ ಇದ್ದೀವಲ್ಲ ಇಲ್ಲಿ. ಒಂದಿದ್ದಾಗ ಒಂದಿಲ್ಲ, ಆದರೆ ಒಂದಾದ್ಮೇಲೆ ಒಂದು ಅನ್ನೋದಿದೆ. ಇಲ್ಲ ಇಲ್ಲ, ಖಂಡಿತವಾಗ್ಲೂ ಹೇಳ್ಬೋದು. ಅಯ್ಯೋ, ಅದೆಲ್ಲ ಶಾಸ್ತ್ರದಲ್ಲೂ ಸ್ಪಷ್ಟವಾಗಿದೆ, ಅದರಲ್ಲೂ ಸ್ಪಷ್ಟವಾಗಿದೆ. ಜಾಗೃತಿಂದ ಸ್ವಪ್ನ ಸುಷುಪ್ತಿ, ಸ್ವಪ್ನ ಜಾಗೃತ, ಸ್ವಪ್ನ ಸುಷುಪ್ತಿ, ಸ್ವಪ್ನ ಜಾಗೃತ. ಇಲ್ಲ, ಸಾಧ್ಯವೇ ಇಲ್ಲ. ಅದಕ್ಕೆ ಅಲ್ಲಿ ಅಲ್ವೇ ನಾಂತ ಪ್ರಜ್ಞಂ ನಭಿಷತ ನೋ ಉಭಯತ ಪ್ರಜ್ಞಂ ಅಂದ್ರೆ ಏನರ್ಥ? ಉಭಯತ ಪ್ರಜ್ಞೆ ಅಂದ್ರೇನು? ಮಧ್ಯ ಒಂದು ಅವಸ್ಥೆ ಇದೆ, ಇದು ಗೊತ್ತಾಗ್ತಾ ಇರುತ್ತೆ, ಅದು ಗೊತ್ತಾಗ್ತಾ ಇರುತ್ತೆ. ಉಭಯತ ಪ್ರಜ್ಞೆ ಅಂದ್ರೆ ಅದೇ, ಅದು ಸ್ವಪ್ನದೇ. ಗೊತ್ತಾಯ್ತಾ? ಸ್ವಪ್ನದ ಒಂದು ಭಾಗ ಅದು. ಅದು ಪೂರ್ತಿ ಕಳ್ಸ್ಕೊಂಡ್ಮೇಲೆ ಇದು ಬರುತ್ತೆ, ಸ್ವಪ್ನ ಬರುತ್ತೆ. ಅದಾದಮೇಲೆ ಇದು ನೋಡಿ, ಇಂದ್ರಿಯಗಳು ಬೇಗ ಬೇಗ ಸುಸ್ತಾಗುತ್ತೆ, ಮನಸ್ಸಿನ ಸ್ವಲ್ಪ ಜಾಸ್ತಿ ಸಮಯ ಕೆಲಸ ಮಾಡುತ್ತೆ, ಸೂಕ್ಷ್ಮವಾಗಿದೆ. ಗೊತ್ತಾಯ್ತಾ? ಆಮೇಲೆ ಅದು ಸುಸ್ತಾಗುತ್ತೆ, ಆವಾಗ ನಿದ್ದೆ ಬರೋದು, ಗಾಢ ನಿದ್ರೆ ಬರೋದು. ಗೊತ್ತಾಯ್ತಾ? ಇಂದ್ರಾಣಿ ಅಂತ ಕೆಲಸ ಮಾಡ್ತೇವ್ರು ಜಾಗೃತಿನಲ್ಲಿ. ಅವರಿಬ್ಬರು ಹೃದಯದಲ್ಲಿ ಕೂತ್ಕೋತಾರೆ, ಆವಾಗ ಸ್ವಪ್ನ ಬರುತ್ತೆ. ಅವರಿಬ್ಬರು ಆಮೇಲೆ ಹೊತ್ಕೊಂಡು ಮಲ್ಬಿಡ್ತಾರೆ, ಆವಾಗ ಸುಷುಪ್ತಿ ಬರುತ್ತೆ. ಆದ್ದರಿಂದ ಒಂದಾದ ಮೇಲೊಂದು ಅನ್ನೋ ಕ್ರಮ ಎಲ್ಲಿದೆ? ಶಾಸ್ತ್ರ ವಿಚಾರ ಮಾಡೋವಾಗಿದೆ. ಒಂದ್ರ ಕಾಲ ಇನ್ನೊಂದಿರಲಿಲ್ಲ, ಆ ಶಾಸ್ತ್ರ ವಿಚಾರ ಒಂದಾದ್ಮೇಲೆ ಒಂದಿದೆ. ಏನಪ್ಪ? ಸಾಮಾನ್ಯ ಒಂದು ಜೀವಿತಮಾನದಲ್ಲಿ ಒಂದು ಜೀವಿತಮಾನದಲ್ಲಿ ಸುಷುಪ್ತಿ ಅನಿಸ್ಕೊಳ್ಳೋದು ಎಷ್ಟು ಸತಿ ಅದು ನಮಗೆ ಎಷ್ಟು ಬಾರಿ ನಮಗೆ ಸಿಗ್ಬಹುದು ಅಂತ, ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ. ಅಯ್ಯೋ, ಅದು ನಿಮ್ಮ ಸಾಮರ್ಥ್ಯ ಮೇಲೆ ಹೋಗುತ್ತೆ. ನೀವು ಎಷ್ಟು ನಿದ್ದೆ ಹೊಡೆದ್ರೆ ಅಷ್ಟು. ಗೊತ್ತಾಯ್ತಲ್ಲ? ಐ ಥಿಂಕ್ ಕ್ಲಿಯರ್ ಆಯ್ತಲ್ಲ ಪ್ರತಿಯೊಬ್ಬರಿಗೂ? ಗೊತ್ತಾಯ್ತಲ್ವಾ? ಆದ್ದರಿಂದ ಇಲ್ಲಿ ಇವಾಗ ನೋಡಿ, ಇವಾಗ ಮೂರು ಯಾತಿಗೆ ಹೇಳಿದ್ದು ಅಂದರೆ ಉಪಾಯ ಸಹಿತ. ಇದು ಎಲ್ಲ ಉಪಾಯಗಳು, ಯಾವುದನ್ನು ಆತ್ಮತತ್ವ ತಿಳ್ಕೊಳ್ಳೋದಕ್ಕೆ. ಲೌಕಿಕವು, ಶುದ್ಧ ಲೌಕಿಕವು, ಲೋಕೋತ್ತರವು. ಜಾಗೃತ, ಸ್ವಪ್ನ, ಸುಷುಪ್ತಿ. ಜಾಗೃತೇನು ಲೌಕಿಕ, ಸ್ವಪ್ನ ಶುದ್ಧ ಲೌಕಿಕ ಅಂದರೆ ವಸ್ತು ಇಲ್ಲ ಅಲ್ಲಿ. ಲೋಕೋತ್ತರ ಸುಷುಪ್ತಿ, ವಸ್ತುನೂ ಇಲ್ಲ, ತಿಳುವಳಿಕೆನೂ ಇಲ್ಲ. ಕ್ರಮವಾಗಿ ಒಂದಾದ ಮೇಲೊಂದೊಂದು ಯಾವ ಜ್ಞಾನದಿಂದ ಅರಿಯಲ್ಪಡುವವೋ ಅದು ಜ್ಞಾನವು. ಗೊತ್ತಾಗ್ತಾ ಇದೆಯಾ? ಸರಿ ಅಲ್ಲ ಅಮ್ಮ, ಅದು ಸರಿ ಹೋಗಲ್ಲ. ಇವಾಗ ನೋಡಿ, ಅಭಿಪ್ರಾಯ ಅನ್ನೋದೇನು ಇವಾಗ ಒಟ್ಟಿನಲ್ಲಿ ನಮ್ಮ ಅನುಭವ ಇದೆಯೋ ಇಲ್ವೋ ಅಷ್ಟು ಹೇಳಿ. ಇವಾಗ ಈಜೆ ಹಾಕ್ಬಿಟ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಜಾಗೃತ, ಈ ಸ್ವಪ್ನ ಕಣ್ಮುಚ್ಕೊಂಡಿದ್ರು ಈ ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ಸ್ಪಷ್ಟವಾಗಿ ಈಜಿನಲ್ಲೇ ಗೊತ್ತಾಗುತ್ತೆ. ಒಂದಾದ್ಮೇಲೆ ಒಂದೇ ಬರೋದು. ಗೊತ್ತಾಯ್ತಾ? ಅನುಭವ ನೋಡ್ಕೊಳ್ಳಿ, ಸ್ಪಷ್ಟವಾಗಿದೆ ಅಲ್ಲಪ್ಪ. ಅದನ್ನು ಇಲ್ಲಿ ನೋಡಿ, ಈ ವಾಕ್ಯ ಯಾವಾಗ ನಿಜ ಅಂತ ನೋಡಿ. ಅಲ್ಲೊಂದು ಕಾಲ, ಇಲ್ಲೊಂದು ಕಾಲ, ಅಲ್ಲೊಂದು ಕಾಲ, ಬೇರೆ ಬೇರೆ ಕಾಲ ಇದೆ, ಅದರಲ್ಲೇನು ಸಂಶಯನೇ ಇಲ್ಲ. ಅಯ್ಯೋ, ಸುಷುಪ್ತಿಯಲ್ಲಿ ಕಾಲವೇ ಇಲ್ಲ, ಇಲ್ಲೊಂದು ಸ್ವಪ್ನದಲ್ಲೊಂದೊಂದು ಕಾಲ, ಇದರಲ್ಲೊಂದು ಕಾಲ, ಬೇರೆ ಬೇರೆ ಇದೆ.
ಆದ್ದರಿಂದ ಒಂದು ಕಡೆ ಒಂದಲ್ಲಿ ನಿಂತ್ಕೊಂಡು ಇನ್ನೊಂದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಆದರೆ ಜಾಗ್ರತ್ನಲ್ಲಿರೋದೇನು ಅಂದರೆ, ಜಾಗ್ರತ್ನಲ್ಲಿ ನಾನು ಇನ್ನೊಂದು ದೃಷ್ಟಿಯಿಂದ ನೋಡಬೇಕು. ಇವಾಗ ಇನ್ನೊಂದು ದೃಷ್ಟಿ ಯಾವುದದು ಅಂದರೆ ವಸ್ತು ದೃಷ್ಟಿ. 3 ಅವಸ್ಥೆಗಳಿಗೂ ನಾನು ಏಕಾತ್ಮ ಪ್ರತಿಸಾರ ಅಂತಾನೆ. 3 ಅವಸ್ಥೆಗಳು ಬರ್ತಾ ಇದೆ ಹೋಗ್ತಾ ಇದೆ, ನಂಗೆ ಗೊತ್ತೋ ಇಲ್ವೋ, ನಮ್ಮ ಅನುಭವ. ಒಂದಾದ್ಮೇಲೆ ಒಂದು ಬರ್ತಾ ಇದೆ ಅಂತಲೂ ಗೊತ್ತಿದೆಯೋ ಇಲ್ವೋ. ಆದ್ದರಿಂದ ಕ್ರಮವಾಗಿ ಬರ್ತಾ ಇದೆ, ಆಗ್ತಾ ಇದೆ. ನಾನು ಮಟ್ಟ ಅಲ್ಲಾಡ್ದೆ ಇದ್ದೀನಲ್ಲ, 3ಕ್ಕೂ ಸಾಕ್ಷಿಯಾಗಿದ್ದೇನಲ್ಲ ಅಂತ ವಿಚಾರ ಮಾಡುತ್ತೆ. ಜ್ಞಾನ ಅದು ಗೊತ್ತಾಯ್ತಾ. ಇವು 3 ಜ್ಞೇಯವು, ಅದು ಜ್ಞಾನ. ಏಕೆಂದರೆ ಸರ್ವವಾದಿಗಳು ಕಲ್ಪಿಸಿರುವ ವಸ್ತುಗಳು ಇವುಗಳಲ್ಲಿ ಅಡಕವಾಗಿರುವುದರಿಂದ ಇವನ್ನು ಬಿಟ್ಟರೆ ಬೇರೆ ಅರಿಯತಕ್ಕ ಪದಾರ್ಥವೇ ಇರುವುದಿಲ್ಲ. ನೋಡಿ ಏನೇನು ಎಂತೆಂಥ ಮಾತುಗಳಿದೆ ನೋಡಿ. ಸುಷುಪ್ತಿಯನ್ನು 3ನ್ನ ಇಲ್ಲಿ ಜಾಗೃತ, ಸ್ವಪ್ನ, ಸುಷುಪ್ತಿ ಅನ್ನೋದು 3 ಪದಾರ್ಥಗಳು ತಿಳ್ಕೊಳ್ಬೇಕಾದ್ದು. ಏನು ಪದಾರ್ಥ ಅಂದರೆ 3 ಅವಸ್ಥೆಗಳು. ಹೌದೇನಪ್ಪ? ವಸ್ತು ಇರೋದು, ಅಲ್ಲಿ ವಸ್ತು ಇಲ್ಲದೆ, ಸ್ವಪ್ನದಲ್ಲಿ ವಸ್ತು ಇಲ್ಲ, ಅದರ ಬುದ್ಧಿ ಇದೆಯೋ ಇಲ್ಲ, ಅಲ್ಲಿ ಬುದ್ಧಿನೂ ಇಲ್ಲ, ಆತ್ಮನಿದಾನೂ ಇಲ್ಲ. ಆತ್ಮನಲ್ವಾ ಎಲ್ಲ ವಸ್ತುಗಳು. ಆದ್ದರಿಂದ ವಸ್ತು ಆತ್ಮನಿಲ್ಲದೆ ಇರೋ ವಸ್ತು ಒಂದೂ ಇಲ್ಲ. ಏನಪ್ಪ ಒಂದು ಅಂದಾಜು ಬರ್ತಾ ಇದ್ದಾನೆ ಹೇಳೋದು? ಬೇರೆ ಅದೇ ಖಂಡಿತವಾಗ್ಲು, ಅದೇ ಖಂಡಿತವಾಗ್ಲು. ಆತ್ಮ ವಸ್ತು ಅಂದರೆ ಆತ್ಮನೊಬ್ಬನೇ ರೀ. ಆದರೆ ಅದರ ವಿಕಾರಗಳೇನೇನಿದೆ ಅದನ್ನು ವಸ್ತುಗಳು ಅಂತ ಹೇಳಿದೆ. ಯಾಕೆ ಅದರಲ್ಲಿ ಅದು ಬಿಟ್ಟಿಲ್ಲ. ಆದ್ದರಿಂದ ಸ್ಥೂಲವಾಗಿರ್ತಕ್ಕಂಥ ವಿಕಾರಗಳು ಜಾಗೃತನಲ್ಲಿದೆ, ಸೂಕ್ಷ್ಮದ್ದು ಇದೆ ಬುದ್ಧಿ ವಿಕಾರಗಳು. ಸ್ವಪ್ನದಲ್ಲಿ ಕೇವಲ ಸೂಕ್ಷ್ಮವಾದ ವಿಕಾರವಿದೆ. ಸುಷುಪ್ತಿಯಲ್ಲಿ ಯಾವ ವಿಕಾರರಹಿತವಾಗಿರೋದಿದೆ. ಆದ್ದರಿಂದ ಆತ್ಮ ಅನ್ನೋದು ಯಾವ 3 ಸಮಯದಲ್ಲೂ ಇದೆ ಅಂತಾಯ್ತು. ಅದು ಇದನ್ನು ಹಿಡಿದು ನಾನು ನೋಡಬೇಕು. 3 ಕಾಲದಲ್ಲೂ ಇದೆ, 3 ನಾನು ಅನುಭವಿಸ್ತಾ ಇದ್ದೀನಿ ಅಂದರೆ 3 ಕಾಲದಲ್ಲೂ ಸವಸ್ತುವಾಗಿಯೇ ಇದೆ. ಯಾವ್ಯಾವ ಅರಿವಿಗೆ ಸಿಗ್ತಾ ಇದೆಯೋ 2 ಕಾಲದಲ್ಲೂ ಅದು ಅದರಲ್ಲಿ ಆತ್ಮವಸ್ತು ಇದ್ದೇ ಇದೆ. ಅದೇ ನಾನು ಬೇರೆ ಅಂತ ನೋಡ್ತಾ ಇದ್ದೀನಲ್ಲ. ತಿಳ್ಕೊಳ್ಳೋವಾಗ ನಾನು ಬೇರೆ ಇದ್ದೀನಿ, ತಿಳ್ಕೊಳ್ದೇ ಇರೋ ಸುಷುಪ್ತಿನಲ್ಲಿ ಬೇರೆ ಇಲ್ಲ. ಅದಕ್ಕೋಸ್ಕರ ಕರಾಳ್ರಿ ಏನು ಗೊತ್ತೇನೋ, ನಾನು ತಿಳ್ಕೊಳ್ಳೋವಾಗ ನನಗಿಂತ ಬೇರೆ ಅಂತ ತಿಳ್ಕೊಂಡೆ, ಅದು ತಪ್ಪಾಯಿತು. ಅದರಿಂದ ತಪ್ಪೇನೋ ಏಕಾತ್ಮ ಪ್ರಸಾರ ಅಂತ ಬಂದ್ಕೊಳ್ಳಿ ಏನಾಯ್ತು ಗೊತ್ತೇನೋ, ನನಗಿಂತ ಬೇರೆ ಅಂತ ತಿಳ್ಕೊಂಡಿದ್ದು ತಪ್ಪಷ್ಟೇ. ಇದು ಕರಾಳ್ರಿ. ಏನಪ್ಪ ನಾನಿದು ಅಂದಾಜು ಬಂತ ಏನಪ್ಪ? ನಾವು ಬೆಳಗ್ಗೆ ಎದ್ದಾಗ ನಾನು ಗಾಢವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೀವಲ್ಲ, ಆ ಸ್ಟೇಟ್ಮೆಂಟ್ ನಾವು ಗ್ಯಾಪ್ ರೆಫರೆನ್ಸ್ ಅಲ್ಲಿ ನೋಡ್ಬೇಕು. ಅಂದ್ರೆ ಒಂದು ಜಾಗೃತಿಯಿಂದ ಒಂದು ಜಾಗೃತಿ ಮಧ್ಯೆ ಇರೋ ಗ್ಯಾಪ್ ರಿವ್ಯೂ, ಆ ರೆಫರೆನ್ಸ್ ಅಲ್ಲಿ ನೋಡಿ ಹೇಳ್ತೀನೋ, ಅಥವಾ ಬುದ್ಧಿ ಆತ್ಮನಲ್ಲಿ ಲೀನವಾಗಿರೋ ಒಂದು ಅನುಭವದ ರೆಫರೆನ್ಸ್ ಅಲ್ಲಿ ಹೇಳ್ತೀನೋ ಇದ್ದಾಗ ಹೇಳಿ. ನಾವು ಅಜ್ಞಾನ ಕಾಲದಲ್ಲಿ ನಮ್ಗೆ ಯೋಗ್ಯತೆ ಇರೋದು ಇಷ್ಟೇ, ಗ್ಯಾಪ್ ಅಂತ ನೋಡೋದು. ಇದು ನಮ್ಮ ಅನುಭವ. ಇವಾಗ ಇದನ್ನು ಶಾಸ್ತ್ರ ಹೇಳ್ತಾ ಇದೆ, ಶಾಸ್ತ್ರ ನಮಗೆ ತಿಳಿಸ್ಕೊಡ್ತಾ ಇದೆ. ನಮಗಿವಾಗ ಗೊತ್ತಿಲ್ಲ ಅದು, ಗೊತ್ತಾಯ್ತಾ? ಶಾಸ್ತ್ರ ಏನು ಹೇಳ್ತಾ ಇದೆ ಅಂದರೆ, ನೋಡಪ್ಪ 3 ಕಾಲದಲ್ಲೂ ವಸ್ತು ಇಲ್ಲದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವಾಗ ತಿಳ್ಕೊಳ್ಳೋದು ಅಂತ ಇಟ್ಕೋಣ. ಸುಷುಪ್ತಿಯಲ್ಲಿ ನಾ ಏನೂ ತಿಳ್ಕೊಳ್ತಾ ಇಲ್ಲ, ಆದರೆ ಆನಂದ ತಿಳ್ಕೊಳ್ತಾ ಇಲ್ವಾ? ಹೌದಲ್ಲ? ಆದ್ದರಿಂದ ಆ ಆನಂದ ಆತ್ಮನಿಗಿಂತ ಬೇರೆ ಅಲ್ಲ. ಆತ್ಮನ ಅಲ್ಲೂ ಇದ್ದಾನೆ. ಸ್ವಪ್ನದಲ್ಲಿ ಬುದ್ಧಿ ಇದೆಯಲ್ಲ, ಬುದ್ಧಿನಲ್ಲಿ ಹೀಗೆ ಏನೇನೋ ಆಗ್ತಾ ಇದೆಯಲ್ಲ, ಪ್ರಕಾಶ ಕಾಣಿಸ್ತಾ ಇದೆಯಲ್ಲ, ಯಾವುದ ಪ್ರಕಾಶ? ಆತ್ಮದಾಗಿರ್ಬೇಕಲ್ವಾ? ಇನ್ನಿಲ್ಲಿ ವಸ್ತುಗಳಿದೆಯಲ್ಲ ಸ್ಥೂಲವಾಗಿ, ಅದೂ ಆತ್ಮನೇ ಅಲ್ವಾ?
ಅಲ್ಲಿಗೇನಾಯಿತು, ನಾನು ಒಬ್ಬನೇ ಇರೋವಾಗೂ ಆತ್ಮನೇ, ಎಲ್ಲ ಬೇರೆ ಬೇರೆ ಕಾಣ್ತಾ ಇರೋವಾಗಲೂ ಆತ್ಮನೇ. ಆದರೆ ನಾನು ಎಚ್ಚರಿಕೆಯನ್ನು ಸ್ವಪ್ನಲ್ಲಿ ಏನು ತಿಳ್ಕೊಂಡಿದ್ದೀನಿ, ಇವೆಲ್ಲ ನನಗಿಂತ ಬೇರೆ, ಗ್ರಾಹ್ಯ, ನಾನು ಗ್ರಾಹಕ ಅಂತ ಅಂದ್ಕೊಂಡಿದ್ದೀನಿ. ತಪ್ಪಲ್ಲ ಅಂತ ಇದೆ. ಮೂರು ಕಾಲದಲ್ಲೂ ಸಮಾನವಾಗಿರೋದು ನಾನೇ, ಆತ್ಮನು. ಆದ್ದರಿಂದ ಜಾಗೃತನಲ್ಲಿರ್ತಕ್ಕಂಥ ವಸ್ತುಗಳಾಗಲಿ, ಸ್ವಪ್ನದಲ್ಲಿರೋ ಬುದ್ಧಿ ಆಗಲಿ, ತುರಿಯಾತ್ಮನಲ್ಲಿರ್ತಕ್ಕಂಥ ಸುಷುಪ್ತಿಯಲ್ಲಿರ್ತಕ್ಕಂಥ ಈ ಲೋಕೋತ್ತರವಾಗಿರೋ ಆತ್ಮನಾಗಲಿ, ಇದು ಮೂರೂ ಆತ್ಮನೇ. ಮೂರೂ ಆತ್ಮನಿಂದ ಏನಾಯ್ತು ಅವಾಗ? ಸ್ವಪ್ನ, ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ಅವಸ್ಥೆಗಳು ಬಿಟ್ಟೋಯ್ತು. ಗೊತ್ತಾಯ್ತಾ? ಹಾಂ, ಅನುಭವ ಸುಳ್ಳಲ್ಲ. ಹೌದು, ಅನುಭವ ಸುಳ್ಳಲ್ಲ. ನೋಡಿ, ಲೋಕತರುಗ್ಯ. ಯಾಕೆಂದರೆ ಸರ್ವಾದಿಗಳು ವಸ್ತುಗಳು ಇವಳಿಗೆ ಅಡಕವಾಗಿರೋದು, ಇವನ್ ಬಿಟ್ಟರೆ ಬೇರೆ ಅರಿತಕ್ಕ ಪದಾರ್ಥವೇ ಇರುವುದಿಲ್ಲ. ಇನ್ನು ಮುಂದೆ ವಿಜ್ಞೇಯ ಅಂತಿದೆಯಲ್ಲ, ವಿಜ್ಞೇಯ ಅಂದರೆ ತುರಿಯ, ನಾಲ್ಕನೇದು ಎಂಬ ಹೆಸರಿನ ಪರಮಾರ್ಥ ಸತ್ಯವು. ಇಷ್ಟೊತ್ತು ನಾವು ಮೂರು ಹೇಳಿದ್ದು ವ್ಯಾವಹಾರಿಕ ಸತ್ಯವು. ಅಲ್ಲೊಂದು ವ್ಯಾವಹಾರಿಕ ಸತ್ಯ ಇದೆ ಅಂತ ತಿಳ್ಕೊಬೇಡಿ. ಸ್ವಪ್ನದಲ್ಲಿ ಮೂರೊಂದರೆ ವ್ಯವಹಾರ, ಸ್ವಪ್ನ, ಮೂರು ಅವಸ್ಥೆಗಳು ವ್ಯವಹಾರ ಅಲ್ವಾ? ಗೊತ್ತಾಯ್ತಾ? ಪರಮಾರ್ಥ ಸತ್ಯ ಯಾವುದು? ವಿಜ್ಞಾನ, ವಿಜ್ಞೇಯ. ತನಗೆ ಅರಣ್ಯಲ್ಲದ್ದು, ಹುಟ್ಟಿಲ್ಲದ್ದು ಆತ್ಮತತ್ವ ಎಂದರ್ಥ. ಇವಾಗ ಗೊತ್ತಾಯ್ತಲ್ಲ? ಏನು ಗೊತ್ತಾಯ್ತು ಅಲ್ವೋ? ಹೌದು, ಅದೇ ನೋಡಿಪ್ಪ. ಇನ್ನೊಂದ್ಸಲ ಹೇಳ್ತೀನಿ. ಜಾಗ್ರತ್ನಲ್ಲಿ ನಾನು ವಸ್ತುಗಳನ್ನು ಗ್ರಹಿಸ್ತಾ ಇದ್ದೀನಿ. ಅಂದರೆ ಸ್ಥೂಲ ರೂಪದ ಜ್ಞೇಯಗಳು ಇದೆ, ಸೂಕ್ಷ್ಮ ರೂಪದ ಬುದ್ಧಿನೂ ಇದೆ, ಜ್ಞಾತನಾಗಿ ನಾನು ಇದ್ದೀನಿ. ಮೂರೂ ಇದೆ. ಸ್ವಪ್ನಕ್ಕೆ ಹೋದರೆ ಸ್ಥೂಲವಾಗಿರೋ ವಿಷಯಗಳಿಲ್ಲ, ವಾಸನಾ ರೂಪವಾಗಿರೋ ವಿಷಯಗಳಿದೆ, ಬುದ್ಧಿ ಇದೆ, ನಾನಿದ್ದೀನಿ. ಈಗ ಸುಷುಪ್ತಿಯಲ್ಲಿ ವಿಷಯವೇ ಇಲ್ಲ, ಗ್ರಹಿಸೋದಕ್ಕೆ ಉಪಕರಣವೂ ಇಲ್ಲ, ನಾನೊಬ್ಬನೇ ಇದ್ದೀನಿ. ಬುದ್ಧಿ ಇಲ್ಲ, ಇಲ್ಲಿ ನಾನು ಮಟ್ಟಿಗೆ ಇದ್ದೀನಿ. ಇವಾಗ ನಾನು ಮಟ್ಟಿಗೆ ಇದ್ದೀನಿ. ಅದೇ ಆತ್ಮನೇ ಎಲ್ಲಾದ್ರಲ್ಲೂ ಇರೋದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಲ್ಲಿಗೆ ಜಾಗೃತ ಸ್ವಪ್ನಗಳಿಗೆ ಯಾವುದು ಗ್ರಾಹ್ಯ ಅಂತ ಅಂದ್ಕೊಂಡಿದ್ದೀನೋ ಅದು ಕೂಡ ಆತ್ಮನೇ ಆಯಿತು. ಆದರೆ ನಾನು ಮಾಡ್ತಾ ಇರೋ ತಪ್ಪೇನು ಅಂದರೆ, ಜಾಗೃತನಲ್ಲಾಗಲಿ ಸ್ವಪ್ನದಲ್ಲಾಗಲಿ ಭೇದ ಬುದ್ಧಿಯಿಂದ ನೋಡ್ತಾ ಇದ್ದೀನಿ, ಗ್ರಾಹಕ ಭಾವನ ನೋಡ್ತಾ ಇದ್ದೀನಿ. ಅದು ತಪ್ಪು. ಅಲ್ಲಿಗೇನಾಯಿತು? ನಾನೇ ಆತ್ಮನು, ಸರ್ವತ್ರ ನಾನೇ ಇದ್ದೀನಿ. ಆಗೋಯ್ತಲ್ಲ, ಸರ್ವತ್ರ ಭಾವಕ್ಕೆ ದಾರಿ ಆಗೋಯ್ತಲ್ಲ ಅಲ್ಲ? ಯಾವಾಗಲೂ ಇದೆಯಲ್ಲ, ಇದೇ ಆತ್ಮತತ್ವ. ಇದು ನಿತ್ಯವು. ಈ ಲೌಕಿಕವೇ ಮುಂತಾದ ವಿಜ್ಞೇಯದವರೆಗೆ ನಾವು ಹೇಳಿರೋದು, ಇದನ್ನು ಬುದ್ಧರು ಪರಮಾರ್ಥವನ್ನು ಕಂಡುಕೊಂಡವರು ಬ್ರಹ್ಮಜ್ಞಾನಿಗಳು ಹೇಳಿರ್ತಾರೆ. ಗೊತ್ತಾಯ್ತಾ? ಈ ಲೌಕಿಕೆ ಮುಂತಾದ್ದು ಅದೆಲ್ಲ ಉಪಾಯಗಳು. ಯಾಕೆ ಉಪಾಯ ಅಂದರೆ, ಇದು ಪರಮಾರ್ಥ, ಅದು ವ್ಯವಹಾರ. ಇಲ್ಲಿ ನಿರ್ವಿಕಾರ, ಅಲ್ಲಿ ಆಕಾರ, ಅಲ್ಲಿ ಆಕಾರ ಸಹಿತ. ಹೌದಾ? ಹೇಳಿ. ಜ್ಞಾನೇ ಚತ್ರಿವಿಧೇ ತ್ರಿವಿಧ ಜ್ಞಾನೇ ಚತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತಿ ಇಹ ಮಹಾಧಿಯಃ. ಲೌಕಿಕವೇ ಮುಂತಾದ ವಿಷಯ ಜ್ಞಾನ, ಲೌಕಿಕವೇ ಮುಂತಾದ ಮೂರು ಬಗೆಯ ಜ್ಞೇಯ, ಇವನ್ನು ಮೊದಲು ಸ್ಥೂಲವಾದ ಲೌಕಿಕವು. ಆಮೇಲೆ ಅದು ಇಲ್ಲದೇ ಇರುವುದರಿಂದ ಶುದ್ಧ ಲೌಕಿಕವು, ಅದೂ ಇಲ್ಲದ್ದರಿಂದ ಲೋಕೋತ್ತರವು. ಈ ಕ್ರಮದಲ್ಲಿ ಮೂರು ಅವಸ್ಥೆಗಳು ಇಲ್ಲವಾಗಲು ಪರಮಾರ್ಥ ಸತ್ಯವಾದ ತನಗೆರಡನೇದಿಲ್ಲದ, ಹುಟ್ಟಿಲ್ಲದ, ಅಂಜಿಕೆ ಇಲ್ಲದ ತುರ್ಯವನ್ನು ಅರಿತುಕೊಂಡರೆ ತಾನೇ ಅದಾಗಿರುವುದು, ಆತ್ಮಸ್ವರೂಪ ಆಗಿರುವುದು.
ಏಕಾತ್ಮ ಪ್ರತ್ಯಸಾರವನ್ನು ಹಿಡಿಬೇಕು. ಗೊತ್ತಾಯ್ತಲ್ಲ? ಅಂಥ ಮಹಾಧೀಮಂತನಿಗೆ ಅಂದರೆ ಹೀಗೆ ಅರಿತುಕೊಂಡವನು ಲೋಕದಲ್ಲಿ ಎಲ್ಲಕ್ಕೂ ಮೇಲಿಸುವ ವಸ್ತುವಿನ ವಿಶ್ವಾದ ಬುದ್ಧಿ ಉಂಟಾಗಿರುವುದರಿಂದ ಮಹಾಧೀಮಂತನು. ಶಾಸ್ತ್ರ ತಿಳಿಸ್ಕೊಡ್ತು. ಇವಾಗ ನೋಡಿ, ಜಾಗ್ರತ್ ಸ್ವಪ್ನ ಸುಷುಪ್ತಿಯ ಅನುಭವಗಳನ್ನು ವಿಶ್ಲೇಷಣೆ ಮಾಡುವಾಗ ಶಾಸ್ತ್ರ ಖಂಡಿತವಾಗಲೂ ಬೇಕಿಲ್ಲ. ನಮ್ಮ ಅನುಭವನ್ನೇ ವಿಶ್ಲೇಷಣೆ ಮಾಡ್ತಾ ಇದೆ. ಆದರೆ ಈ ಮೂರಕ್ಕೂ ವಿಷಯವಾಗಿ, ಮೂರು ಯಾವುದಕ್ಕೆ ವಿಷಯವೋ ಆ ವಿಜ್ಞೇಯ ಇದೆಯಲ್ಲ, ಆತ್ಮತತ್ವ, ಅದು ನಮಗೆ ಗೊತ್ತಿಲ್ಲ. ಅದನ್ನು ತಿಳಿಸುತ್ತೆ ಇವಾಗ. ಗೊತ್ತಾಯ್ತಾ? ಅದನ್ನು ಹೇಗೆ ತಿಳಿಸೋದು? ಇದೊಂದು ಅಲ್ಲ ಅಂತ ತಿಳಿಸ್ಬೇಕಷ್ಟೇ. ಯಾಕೆ ನೀನಿದ್ದೇ ಇದೆಯಾ. ಆದ್ದರಿಂದ ಇಲ್ಲಿ ಆತ್ಮಸ್ವರೂಪ ಇದನ್ನು ತಿಳ್ಕೊಂಡಿರೋಣ ಮಹಾಧೀಮಂತ. ಶಾಸ್ತ್ರದಿಂದಲೇ ತಿಳ್ಕೊಬೇಕು, ಬೇರೆ ದಾರಿ ಇಲ್ಲ ಇದಕ್ಕೆ. ಅಂಥ ಮಹಾಬುದ್ಧಿವಂತನಿಗೆ ಸರ್ವಜ್ಞತೆಯು, ಅವನು ಜ್ಞನೂ ಆಗಿರುವನು ಸರ್ವಜ್ಞನು ಆಗಿರುವನು ಸರ್ವಜ್ಞ, ಸರ್ವೂ ಆಗಿದ್ದಾನೆ. ಆತ್ಮನೇ ನಾನು, ಈ ತುರಿ ಆತ್ಮನು ಅಂದರೆ ಗ್ರಾಹ್ಯವೂ ನಾನೇ, ಗ್ರಾಹಕನೂ ನಾನೇ. ಆದರೆ ನನ್ನಲ್ಲಿ ಗ್ರಾಹಕ ಭಾವವಿಲ್ಲ ಅಂತ ತಿಳ್ಕೊಂಡಾಗ ಏನಾಯಿತು? ಗ್ರಾಹ್ಯವೂ ನಾನೇ ಅಂತ ಹೇಳಿದ ಕೂಡಲೇ ಸರ್ವತ್ವ ಬಂತು. ಎಲ್ಲ ಗ್ರಾಹ್ಯವೂ ನಾನೇ ಅಂದಾಗ, ಜ್ಞಸ್ವರೂಪ ಜ್ಞಾತಾವನು ನಾನೇ ಅಂದಾಗ ಜ್ಞಭಾವವು ಬಂತು. ಆದ್ದರಿಂದ ಸರ್ವಜ್ಞನಾದ. ಗೊತ್ತಾಯ್ತಲ್ಲ? ಸರ್ವಜ್ಞ ಅಂತ ವಿಂಗಡಿಸ್ಕೊಳ್ಳುವಾಗ ಸರ್ವ ಅಂತ ಬಂದಾಗ ಗ್ರಾಹ್ಯ, ಜ್ಞ ಅಂತ ಬಂದಾಗ ಆತ್ಮಸ್ವರೂಪ, ಜ್ಞಾತ ಗ್ರಾಹ್ಯ ಗ್ರಾಹಕ, ಕ್ಷೇತ್ರಜ್ಞ ಎರಡನ್ನೂ ತಗೊಂಡು ಆಗಿರೋದನ್ನು ಇವನು ಸರ್ವಜ್ಞ ಆಗಿಬಿಟ್ಟ. ಯಾವಾಗ ಗ್ರಾಹಕ ಭೇದ ಇತ್ತೋ ಆವಾಗ ಕಿಂಚಿಜ್ಞ. ಇದೊಂದೇ ಗೊತ್ತು ಅವನಿಗೆ, ಇವನ್ಯಾರು ಅಂತ ಗೊತ್ತಿಲ್ಲ. ನಿಮ್ಗೆ ಗೊತ್ತಾಯ್ತಾನೆ ಹೇಳಿದ್ದು? ಹೊರಗಡೆ ಇರೋ ವಸ್ತುವನ್ನು ತಿಳ್ಕೊಳ್ತಾ ಇದ್ದಾನೆ, ಬಹಿಷ್ಪ್ರಜ್ಞ ಅಂತ ಪ್ರಜ್ಞ. ಆದರೆ ಜ್ಞಾತ ಯಾರು ಅಂತ ಗೊತ್ತಾಗೋದಿಲ್ಲ ಅವನಿಗೆ. ಆದ್ದರಿಂದ ಅವನು ಸರ್ವಜ್ಞ ಇಲ್ಲ, ಅವನು ಕಿಂಚಿಜ್ಞ. ಇವಾಗ ಅವನು ತಿಳ್ಕೊಂಬಿಟ್ಟ, ಸರ್ವಜ್ಞನಾಗುದ. ಗೊತ್ತಾಯ್ತಲ್ಲ? ಸರ್ವಜ್ಞತೆ ಇಲ್ಲಿ ಈ ಲೋಕದಲ್ಲಿ ಎಲ್ಲೆಲ್ಲಿಯೂ ಎಂದರೆ ಯಾವಾಗಲೂ ಇದ್ದುಕೊಂಡಿರ್ತದೆ. ಏಕೆಂದರೆ ಒಂದು ಸಲ ಸ್ವರೂಪವನ್ನು ಅರಿತುಕೊಂಡರೆ ಅದು ಮರ್ತ ಹೋಗುತ್ತೆ ಅನ್ನೋದು ಸಾಧ್ಯವಿಲ್ಲ. ಇಲ್ಲೊಂದು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ. ಯಾವುದನ್ನು ಮರೆಯೋದು ಅಂತ ಬರುತ್ತೆ, ಯಾವುದನ್ನು ಮರೆಯೋದು ಅನ್ನೋದು ಬರೋದಿಲ್ಲ ಅಂತ ನೋಡಿ. ಮರೆಯೋದು ಅಂತ ಹೇಳಿದ ಕೂಡಲೇ ಒಂದು ಸಲ ತಿಳ್ಕೊಂಡಿದ್ದು ಅನ್ನೋದು ಸೇರಿದೆ ಅಲ್ಲಿ. ತಿಳ್ಕೊಂಡಿದ್ದೆ ಇವಾಗ ಮರ್ತೋಯ್ತು ಅಂತ ತಾನೇಪ ಬರೋದು. ಗೊತ್ತಾಯ್ತಾ? ಯಾವುದನ್ನು ಮರ್ತಿದ್ದೀನೋ ಅದನ್ನು ಸ್ಮರಿಸ್ಕೊಳ್ಳಲು ಬಹುದು ಅಥವಾ ಸ್ಮರಿಸ್ಕೊಳ್ಳೋಕ್ಕಾಗದೇನೂ ಇರ್ಬೋದು. ಅಲ್ಲಿಗೆ ತಿಳ್ಕೊಳ್ಳೋದು ಮರ್ತು ಹೋಗೋದು ಅನ್ನೋದು ಎರಡು ದ್ವಂದ್ವಗಳಿದೆಯಲ್ಲ, ಇದು ಯಾವಾಗಲೂ ಎರಡೂ ಬುದ್ಧಿಗೆ ಸೇರಿದ್ದು. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಬುದ್ಧಿ ಸಂಬಂಧವಾಗಿರ್ತಕ್ಕಂತಹ ಬುದ್ಧಿ ಮೂಲಕವೇ ತಿಳ್ಕೊಳ್ಬೇಕಾದಂತಹ ಯಾವ್ಯಾವ ಜ್ಞಾನಗಳಿದೆಯೋ ಆ ಜ್ಞಾನಗಳೆಲ್ಲವೂ ಮರೆಯೋದಕ್ಕೆ ಅವಕಾಶ ಇದೆ. ಅಕಸ್ಮಾತ್ ನಾವು ಈ ಜನ್ಮದಲ್ಲೇ ಮರಿಲಿಲ್ಲ ಅಂತ ಅಂದರೂ ಕೂಡ ಮುಂದಿನ ಜನ್ಮ ಜ್ಞಾಪಕ ಇರೋಲ್ಲ. ಸದ್ಯ ಜ್ಞಾಪಕ ಇಲ್ಲದು ಒಳ್ಳೇದಾಯ್ತು. ಗೊತ್ತಾಯಿಲ್ಲಪ್ಪ? ಆದರೆ ಬುದ್ಧಿಗೆ ಅತೀತವಾಗಿರ್ತಕ್ಕಂಥ ಅನುಭವಗಳು ಯಾವಿದೆಯೋ ಅದನ್ನು ಮರೆಯೋರು ಅನ್ನೋದಕ್ಕೆ ಅರ್ಥವೇ ಇಲ್ಲ. ಯಾವುದನ್ನು ತಿಳ್ಕೊಳ್ತೀವೋ ಅದನ್ನು ತಾನೇ ಮರೆಯೋದು. ತಿಳ್ಕೊಳ್ಳೋದು ಬುದ್ಧಿಯಿಂದ, ಆದರೆ ಮರೆಯೋದು ಬುದ್ಧಿನಲ್ಲೇ. ಬುದ್ಧಿಗೆ ಮೀರೋದನ್ನು ತಿಳ್ಕೊಳ್ಳೋದು ಅನ್ನೋದೇ ಇಲ್ಲ, ಮರೆಯೋದು ಅನ್ನೋದು ಇಲ್ಲ. ಏನು ಪ್ರೂಫ್ ಇದಕ್ಕೆ? ಸುಷುಪ್ತಿ ತಗೊಳ್ಳಿ. ಸುಷುಪ್ತಿನ ತಿಳ್ಕೊಳ್ಳೋದು ಅನ್ನೋದಿದೆಯಾ? ಇಲ್ಲ. ಮರೆಯೋದು ಅನ್ನೋದಿದೆಯಾ? ಹುಚ್ಚಾನೂ ಮರೆಯೋಲ್ಲ. ಹುಚ್ಚನಿಗೂ ಮರ್ತು ಹೋಗೋದಿಲ್ಲ ಸುಷುಪ್ತಿ. ಪ್ರಾಣಿಗೆ ಮರ್ತು ಹೋಗೋದಿಲ್ಲ. ಹುಡ್ಕೊಂಡು ಹೀಗೆ ರೌಂಡ್ ಹೊಡೆದು ಮಲ್ಕೊಳುತ್ತೆ. ಹೇಗೆ ಮಲ್ಕೊಳುತ್ತೆ ಗೊತ್ತಾ? ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಪ್ಪ, ಇಲ್ಲಿ ಯಾರು ಬರೋದಿಲ್ಲ ಅಂತ ಎಲ್ಲೋ ಹೋಗೋ ಒಂದು ಕಡೆ ಮಲ್ಕೊಳ್ತಾ ಇಲ್ಲಪ್ಪ. ಹೇಗೆ ರೌಂಡ್ ಆಗುತ್ತೆ ಗೊತ್ತಾ? ಹೇಗೆ ಮಲ್ಕೊಂಡ್ರೆ ಸರಿಯಾಗಿರುತ್ತೆ? ಹೀಗೆ ನೋಡಿ ಕೊನೆಕೊಳ್ಳೋದು.
ಹೌದಲ್ಲ? ಅಲ್ಲಿಗೆ ಹೌದಮ್ಮ. ಅದೇ ಇವಾಗ ಅದಿರ್ಬೋದು. ಇವಾಗ ಬೇರೆ ಬೇರೆಲ್ಲ ಯಾಕೆಂದರೆ ಗ್ರಾಹ್ಯವನ್ನು ತಿಳ್ಕೊಂಡಿದ್ದಾನೆ, ಗ್ರಾಹಕವನ್ನು ತಿಳ್ಕೊಂಡಿದ್ದಾನೆ ಅಂತ ಹೇಳೋನು ಇದಾರಲ್ಲ, ಅದೇ ಸರ್ವಜ್ಞತ್ವ ಅನ್ನೋದು. ಅಂದರೆ ಎರಡೂ ಆತ್ಮ ಅಂತ ತಿಳ್ಕೊಂಡಿರೋನು. ಇವಾಗ ಸಿದ್ಧಪುರುಷರು ಕೆಲವು ಇರ್ತಾರೆ, ಅದನ್ನು ತಿಳ್ಕೊಳ್ದೆ ಇರಬಹುದು. ಇವಾಗ ಕಪಿಲರು ಒಂದೇ ಸಾಂಖ್ಯಶಾಸ್ತ್ರವನ್ನು ಬರೆದಿರೋರು, ಅವೆಲ್ಲ ತುಂಬ ಗಟ್ಟಿಗರು ಅನ್ನೋದ್ರೇನು ಸಂಶಯನೇ ಇಲ್ಲ, ಅದು ಬೇರೆ. ಆದರೆ ಅವರು ಆತ್ಮನ ಬೇರೆನೇ ಇಟ್ಕೊಂಡಿದ್ದಲ್ಲ, ಆತ್ಮನ ಅನೇಕರು ಅಂತ ಹೇಳ್ತಾರಲ್ಲ, ನಮ್ಮ ಅನುಭವಕ್ಕೆ ವಿರುದ್ಧವಾಗಿದೆಯಲ್ಲ ಅದು. ಆತ್ಮನ ಅನೇಕರು ಅಂತ ಹೇಳೋದು ಅನುಭವಕ್ಕೆ ವಿರುದ್ಧವಾಗಿದೆಯಲ್ಲ. ಆದ್ದರಿಂದ ಅವ್ರು ಎಷ್ಟೇ ಬುದ್ಧಿವಂತರಾದರೂ ಸರ್ವಜ್ಞರಾಗಿರಬೇಕು ಅಂತ ಏನಿಲ್ಲ. ಆದರೆ ಯಾವನು ಗ್ರಾಹ್ಯವನ್ನು ತಿಳಿಯಬಲ್ಲ, ಯಾವುದೋ ಒಂದು ತಿಳೋಕ್ಕಾಗಲಿಲ್ಲ ಅಂದ್ರೆ ಒಟ್ಟಿನಲ್ಲಿ ಬುದ್ಧಿಯಿಂದ ತಿಳ್ಕೊಬೋದು, ಹೌದಾನೆ? ಆದರೆ ಕ್ಷೇತ್ರದಿಂದ ತಿಳ್ಕೊಳ್ಬೇಕಾದ್ರೆ ಶಾಸ್ತ್ರ ಬೇಕು. ಅರ್ಥ ಆಗ್ತಾ ಇದೆಯಾ? ಗ್ರಾಹ್ಯವನ್ನು ತಿಳ್ಕೊಳ್ಳೋದಕ್ಕೆ ಯಾವುದೋ ಒಂದು ನಂಗೆ ಗೊತ್ತಾಗಲ್ಲ ಅಂದ್ರೂ ಇನ್ನೊಬ್ಬನಿಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಒಬ್ಬರಲ್ಲ, ಒಬ್ಬರ ಬುದ್ಧಿಗೆ ಗ್ರಾಹ್ಯ. ಆದರೆ ಕ್ಷೇತ್ರಜ್ಞಾನವನ್ನು ಯಾರ ಬುದ್ಧಿಗೂ ಗ್ರಾಹ್ಯವಲ್ಲ. ಗೊತ್ತಾಗ್ತಾ ಇದೆಯಲ್ಲ? ಆದ್ದರಿಂದ ಇದನ್ನು ಶಾಸ್ತ್ರದ ಮುಖಾಂತರ ತಿಳ್ಕೋಬೇಕು. ಶಾಸ್ತ್ರ ಮುಖಾಂತರ ಇದನ್ನೂ ತಿಳ್ಕೊಂಡು ಅವನು ಸರ್ವಾತ್ಮತ್ವಜ್ಞ ಆಗಿಬಿಟ್ಟ, ಸರ್ವಜ್ಞನಾಗ್ಬಿಟ್ಟ. ಸರ್ವಜ್ಞಾನಕ್ಕೆ ಇನ್ನೂ ಆಳವಾದ ಅರ್ಥ ಇದೆ. ಜ್ಞಾನದು ಕೇವಲ ನಾಲೆಡ್ಜ್ ಅಂತ ಸರ್ವಜ್ಞ ಅಲ್ಲ. ಇಲ್ಲಿ ಹೇಳೋದು ಸರ್ವವೂ ಆಗಿ, ಸರ್ವವೂ ಆಗಿ ಜ್ಞಾನ ಸ್ವರೂಪ. ಹೌದು, ಅನುಭವದಲ್ಲೂ ಇರಬೇಕು, ಜ್ಞಾನನೂ ಇರಬೇಕು. ಅದೇ ಇದೆ ಇಲ್ಲಿ. ಇದೇನು ಸ್ಪಷ್ಟವಾಗಿ ಏನಿದೆ ಇಲ್ಲಿ? ಅವನು ಸರ್ವವೂ ಆಗಿದ್ದಾನೆ, ಜ್ಞಸ್ವರೂಪನೂ ಆಗಿದ್ದಾನೆ. ಗೊತ್ತಾಯ್ತಾ? ಬಿಡಿಬಿಡಿಯಾಗಿರೋದು ಅನ್ನೋದು ಇದೆ. ಆತ್ಮನು ಬಿಡಿಬಿಡಿಯಾಗಿರೋದನ್ನು ಅರಿಯಬಲ್ಲನು. ಹೇಗೆ ನೋಡಿ, ತದೈಕ್ಷತ ಅಂದಾಗ ಯಾರು ನೋಡಿದ್ದು? ತದೈಕ್ಷತ ಅಂತ ಈಶ್ವರನೇ ನೋಡಿದ್ದು. ಸೃಷ್ಟಿಗೆ ಮುಂಚೆ ನೋಡ್ತಾನೆ. ತದೈಕ್ಷತ ಏನು ನೋಡ್ದ ಅಂದರೆ ಈ ಮುಂದೆ ವಿಂಗಡವಾಗಬೇಕಾಗಿರ್ತಕ್ಕಂಥ ಜಗತ್ತಿನ ಸೂಕ್ಷ್ಮ ರೂಪವನ್ನು ನೋಡ್ದಂತಿದೆಯಲ್ವ, ಹೌದಾನೆ? ಅಲ್ಲಿಗೆ ಅವನು ಬಿಡಿ ಜ್ಞಾನಗಳನ್ನು ಪಡ್ಕೊಳ್ಬಲ್ಲ ಅಂತಾಯ್ತು. ಇಂದ್ರಿಯಗಳೇ ಇಲ್ವಲ್ಲ, ಹಾಕಿ ಪಡ್ಕೊಂಡ. ಅದನ್ನೇನಪ್ಪ ಹೇಳಿದ್ದು ಸರ್ವಜ್ಞತ್ವ ಅಂತ. ನಮಗೆ ಸಲಕರಣೆಗಳು ಬೇಕು ಅಂದರೆ ಅವನಿಗೂ ಬೇಕು ಅಂತಂತ ಏನು ಇಟ್ಕೋಬೇಕಾಗಿಲ್ಲ. ಶ್ವೇತಾಶ್ವತದಲ್ಲಿ ಸ್ಪಷ್ಟವಾಗಿದೆ, ಗೊತ್ತಲ್ಲ? ಆದ್ದರಿಂದ ಪರಮೇಶ್ವರನು ಯಾವ ಕಾರಣಗಳು ಇಲ್ಲದೆ ಸರ್ವಜ್ಞನಾಗಿದ್ದಾನೆ ಅಂದರೆ ಬಿಡಿಬಿಡಿಯಾಗಿರೋ ಜ್ಞಾನವನ್ನು ಪಡೆದುಕೊಳ್ಳಬಲ್ಲ, ನಮಗಾಗಲ್ಲ. ಇವಾಗ ನೀವು ಹೇಳಿದ ಸುಲಭ ಆಗೋಯ್ತು. ನಾನು ಹೇಳಿದ ವಿಶೇಷ ಅಂದರೆ ಸೃಷ್ಟಿಗೆ ಮುಂಚೆ ನೋಡಿದ್ನಲ್ಲ, ಗೊತ್ತಾಯ್ತಾ? ಸೃಷ್ಟಿಗೆ ಮುಂಚೆ ನೋಡಿದಾಗ ವಿಂಗಡವಾಗಿರುವ ಜಗತ್ತಂತಾನೆ ಬೀಜ ರೂಪದಲ್ಲಿ ನೋಡಿದ್ದು, ಗೊತ್ತಾಗಲಿಲ್ವಾ? ಅದಪ್ಪ, ಅದನ್ನೇ ವಿಶೇಷ. ಅಲ್ಲಲ್ಲ, ವಿಶೇಷ ಹೇಳಿದೆ ನೋಡಿ. ಇಲ್ವಾಗಿಲ್ಲ ಏನಪ್ಪ ಅಂದರೆ ಸರ್ವವೂ ಆಗಿದೆ, ಜ್ಞಸ್ವರೂಪನೂ ಆಗಿದ್ದಾನೆ ಅಂತ ತಾನೇ ಹೇಳ್ತಾ ಇರೋದು. ಅಂದರೆ ಕ್ಷೇತ್ರಜ್ಞನೂ ಆಗಿದ್ದಾನೆ, ಅದೂ ಆಗಿದ್ದಾನೆ. ಕ್ಷೇತ್ರಜ್ಞ ಇಬ್ಬರು ಅವನೇ ಆಗಿದ್ದಾನೆ ಅನ್ನೋದು ಜ್ಞಾನ ಇದೆ. ಆತ್ಮ ನಾನೇ ಅಂತಿದೆ. ಆದ್ದರಿಂದ ಇವನು ಸರ್ವಜ್ಞನೇ. ಆದ್ದರಿಂದ ಈ ಧೀಮಂತನು ಸರ್ವಜ್ಞೆ. ಇದು ಒಂದ್ಸಲ ಸ್ವರೂಪ ಅಂತ್ಕೊಂಡ್ರೆ ಬೇರ್ಪಡೋದಿಲ್ಲ, ಮರೆಯೋದಿಲ್ಲ. ಯಾಕೆ? ಬುದ್ಧಿಗೆ ಅತೀತವಾಗಿರ್ತಕ್ಕಂಥ ಅನುಭವ. ಹಾಗೇನೆ ಆತ್ಮಾನುಭವ ಅನ್ನೋದು ಬುದ್ಧಿಗೆ ಅತೀತವಾಗಿರೋದ್ರಿಂದ ಅದನ್ನು ಮರೆಯೋದು ಅನ್ನೋ ಪ್ರಶ್ನೆನೇ ಉಂಟಾಗೋದಿಲ್ಲ. ಗೊತ್ತಾಯ್ತಲ್ಲ? ಮಿಕ್ಕವಾದಗಳ ಮತದಲ್ಲಿ ಇರುವಂತೆ ಪರಮಾರ್ಥವನ್ನು ಬಲ್ಲವನ ಜ್ಞಾನಕ್ಕೆ ಹುಟ್ಟು ಹೊಂದುಗಳು ಇರುವುದಿಲ್ಲವಷ್ಟೇ. ಇವಾಗ
ಮಿಕ್ಕವಾದ ಮೂಲ ಜ್ಞಾನ ಇದೆ, ಜ್ಞಾನ ಹುಟ್ಟುತ್ತಲೂ ನಾಶವಾಗುತ್ತಲೂ ಇರುವಂತೆ. ಅಂದರೆ ವಿಶೇಷ ಜ್ಞಾನಗಳು ಪರಮಾರ್ಥವನ್ನು ಬಲವಂತ ದೃಷ್ಟಿಯಲ್ಲಿ ಜ್ಞಾನಕ್ಕೆ ಹುಟ್ಟು ಹೊಂದುಗಳೇ ಇರುವುದಿಲ್ಲವಷ್ಟೇ. ಆತ್ಮಜ್ಞಾನ ಅನ್ನೋದು ಹುಟ್ಟೋದು ಅಲ್ಲ, ಹೋಗೋದು ಅಲ್ಲ, ಯಾವಾಗಲೂ ಒಂದೇ ಥರ ಇದೆ. ಯಾಕೆಂದರೆ ಬುದ್ಧಿಗೆ ಅತೀತವಾದ ತಿಳ್ಕೊಂಬಿಟ್ಟ ಅವನು. ಆದ್ದರಿಂದ ಯಾವಾಗಲೂ ಒಂದೇ ಥರ ಇರ್ತಾನೆ. ನೋಡಿ, ಲೌಕಿಕವೇ ಅಂತ ಅದನ್ನು ಕರ್ಮಕ್ರಮವಾಗಿ ತಿಳಿಬೇಕೆಂದು ಹೇಳಿರುವುದರಿಂದ ನಿಜವಾಗಿಯೂ ಅವು ಇರುವು ಎಂಬ ಶಂಕೆ ಉಂಟಾಗದೇ ಇರಲೆಂದು ಹೀಗೆಂದು ಹೇಳುತ್ತಾರೆ. ಅಂದರೆ ಇಲ್ಲೇನು ಕರ್ಮನ್ನೇನು ಬಿಟ್ಕೊಟ್ಟಿಲ್ಲ. ಏನು ಹೇಳ್ತಾರೆ ಅಂದರೆ ಆ ಮೂರೂ ನಿಜವಾಗಲೂ ಇದೆ ಅಂತ ತಿಳ್ಕೋಬಾರ್ದು. ಅದೇನು ಅರ್ಥ ಏನಂತ ನೋಡಿ ಹೇಳಿ. ಹೇ ಯಜ್ಞೇಯಪ್ಯಪಾಕಾನಿ ಹೇ ಜ್ಞೇಯಾಪ್ಯಪಾಕಾನಿ ಅಗ್ರಯಾಣತಃ ತೇಷಾಮನ್ಯತ್ರ ವಿಜ್ಞೇಯಾತ್ ಉಪಲಂಭಸ್ತ್ರಿಷು ಸ್ಮೃತಃ. ಅಚ್ಚ, ಹೇಯ ಜ್ಞೇಯ ಆಪ್ಯ ವಾಕ್ಯ ಅಂತ 4. ಇವುಗಳನ್ನ ಅಗ್ರಾಯಣ ಮೊದಲು ತಿಳ್ಕೊಳ್ಬೇಕು. ನೋಡಿ, ಹೇಯಗಳು ಅಂದರೆ ಲೌಕಿಕವೇ ಮುಂತಾದ 3 ಗೊತ್ತಾಯ್ತಲ್ಲ, ಹೇಳಿದಲ್ಲಪ್ಪ. ಲೌಕಿಕ, ಶುದ್ಧ ಲೌಕಿಕ, ಇನ್ನೊಂದು ಲೋಕಾತೀತ ಅಲ್ಲ, ಲೋಕೋತ್ತರ. ಇದು 3 ಹೇಯಗಳು ಅಂದರೆ ಲೌಕಿಕವಂತಾದ 3. ಎಚ್ಚರ, ಕನಸು, ನಿದ್ರೆಗಳು. ಇವು ಹಗ್ಗದಲ್ಲಿ ಹಾವು ಹೇಗಿಲ್ಲವೋ ಆತ್ಮನಲ್ಲಿ ಅವು ಇಲ್ಲದವು, ಆದ್ದರಿಂದ ಬಿಡತಕ್ಕವುಗಳು ಎಂದರ್ಥ. ಆತ್ಮ ಸ್ವರೂಪದಲ್ಲಿ ಇಲ್ಲ, ಗೊತ್ತಾಯ್ತಾ? ಅದನ್ನೇ ಹೇಳಿರೋದು. ನಾಂತಃಪ್ರಜ್ಞಂ ಸ್ವಪ್ನವಲ್ಲ, ನ ಬಹಿಷ್ಪ್ರಜ್ಞಂ ಜಾಗ್ರತ ಅಲ್ಲ, ನ ಉಹಿತಪ್ರಜ್ಞಂ ಮಧ್ಯೆ ಇರೋದು ಅಲ್ಲ, ನ ಪ್ರಜ್ಞಾನಗನಂ ಸುಷುಪ್ತಿಯೂ ಅಲ್ಲ. ಅಲ್ಲ, ಜ್ಞೇಯವು ಎಂದರೆ ಏನು? ಹೇಯ, ಜ್ಞೇಯ, ಆಪ್ಯಾಪಾಕ್ಯ ಅಂತ 4. ಜ್ಞೇಯ ಅಂದ್ರೇನು? ಇದೇ ಇಲ್ಲ, ಇದೇ ಇಲ್ಲ, ಇಲ್ಲವೇ ಇಲ್ಲ. ಈ 4 ಕೋಟಿಗಳು ಇಲ್ಲದ ಪರಮಾರ್ಥವು, ಅದೂ ಇಲ್ಲ. ಆಪ್ಯಗಳು ಎಂದರೆ ಹೊರಗಿನ ಏಷ್ಣಾತಿರವನ್ನು ಬಿಟ್ಟಿರುವ ಭಿಕ್ಷವು ಪಡೆಯಬೇಕಾಗಿರುವ ಪಾಂಡಿತ್ಯ, ಬಾಲ್ಯ, ಮೌನ. ಗೊತ್ತಾ? ಮುಂದಿನ ಮೌನಂಚ ಪಾಂಡಿತ್ಯಂ ನಿರ್ವಿದ್ಯ ಅಂತ ಬರುತ್ತೆ. ಪಾಂಡಿತ್ಯ ಅಂದ್ರೇನು? ಶಾಸ್ತ್ರ ಮುಖಾಂತರ ಸ್ಪಷ್ಟವಾಗಿ ನಿಸ್ಸಂದಿಗ್ಧವಾಗಿ ಇನ್ನೊಂದು ಅನುಮಾನಕ್ಕೆ ಅವಕಾಶವಿಲ್ಲದಂತೆ ತಿಳ್ಕೊಳ್ಳೋದು ಪಾಂಡಿತ್ಯ. ಗೊತ್ತದಾ? ಬಾಲ್ಯ ಅಂದ್ರೇನು? ಬಾಲಭಾವದಲ್ಲಿರ್ತಾನೆ. ಮೌನ, ಮಾತಾಡೋದು ಆಗೋದು ಬಿಟ್ಬಿಡ್ತಾನೆ, ಮೌನವಾಗಿದ್ಬಿಡ್ತಾನೆ. ಗೊತ್ತಾಯ್ತಾ? ಇಲ್ಲಿ ಈ ಮೌನ ಅಂದರೆ ಈ ಅನಾತ್ಮ ಪ್ರತ್ಯಗಳನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಇದ್ದಾನೆ, ಅಂದರೆ ಚಲನೆ ಇಲ್ಲ ಅಲ್ಲಿ ಅಂತ. ಇದು 3 ಇಟ್ಕೊಂಡು, ಗೊತ್ತಾಯ್ತಾರ? ನೋಡಿ, ಹೇಯಗಳು, ಜ್ಞೇಯಗಳು, ಆಪ್ಯಗಳು 3. ಪಾಕ್ಯಗಳು ಅಂದ್ರೇನು? ಪಕ್ವಗೊಳಿಸಿಕೊಳ್ಳಬೇಕಾದ ಕಷಾಯವೆಂಬ ರಾಗ, ದ್ವೇಷ, ಮೋಹ ಮುಂತಾದ ದೋಷಗಳು. ಇದನ್ನು ಹೇಗೆ ಮಾಡ್ಕೋಬೇಕು ಅಂದರೆ ಪಕ್ವಗೊಳಿಸಿಕೊಳ್ಳಬೇಕು. ರಾಗ, ದ್ವೇಷ, ಮೋಹ ಇದೆಲ್ಲ ಪೂರ್ತಿ ನಾಶ ಮಾಡ್ಕೋಬೇಕು. ಈ ಹೇಗೆ ಜ್ಞೇಯ ಆಪ್ಯ ಪಾಕ್ಯಗಳೆಲ್ಲವನ್ನೂ ಭಿಕ್ಷುವಾದವನು ಪರಮಾರ್ಥಕ್ಕೆ ಉಪಾಯವೆಂದು ತಿಳಿದುಕೊಳ್ಳಬೇಕು. ಇದೆಲ್ಲ ಉಪಾಯಗಳು. ಜಾಗ್ರತ, ಸ್ವಪ್ನ, ಸುಷುಪ್ತಿ ಉಪಾಯಗಳು ತಿಳಿದಲ್ಲ. ಅದನ್ನೇ ಇಟ್ಕೊಂಡು ಬಿಡಾರು. ಅದೇ ಯಾವಾಗಲೂ ಅದೇ ಒಂದು ಡಿಸ್ಕೌಂಟ್ ಸೈಕಾಲಜಿ ಅಲ್ಲ ನಾವು ಮಾತಾಡ್ತಾ ಇರೋದು. ಉಪಾಯಗಳು ಆತ್ಮತ್ವವನ್ನು ತಿಳ್ಕೊಳ್ಳೋದಕ್ಕೆ. ಹಾಗೆಯೇ 4 ಜ್ಞೇಯಗಳು, ಆಪ್ಯಗಳು ಮತ್ತು ಪಾಕ್ಯಗಳು. ಅಗ್ರ್ಯಾಣವಾಗಿ ಅಂದರೆ ಮೊದಲನೇ ದಾರಿಯಾಗಿ ತಿಳ್ಕೋಬೇಕು. ಗೊತ್ತಾಯ್ತಾ? ಈ ಹೇವೆ ಮುಂತಾದವುಗಳಲ್ಲಿ ವಿಜ್ಞೇಯವನ್ನು ಬಿಟ್ಟು, ವಿಜ್ಞಾನ ಒಂದೇ ಪಡ್ಕೋಬೇಕಾದ್ದು, ಇನ್ನೆಲ್ಲ ಬಾಕಿ ಏನೋ ಪರಮಾರ್ಥ ಸತ್ಯವಾದ ಬ್ರಹ್ಮವೊಂದನ್ನು ಬಿಟ್ಟು
ಮಿಕ್ಕವುಗಳಲ್ಲಿ ಹೇಯ ಆಪ್ಯ ಪಾಕ್ಯ ಈ ಮೂರು ಉಪಲಂಭವು ಅಂದರೆ ಅರಿವು ಬರೀ ಅವಿದ್ಯಾ ಕಲ್ಪನೆ. ಅಂದ್ರೇನು? ಆತ್ಮನಲ್ಲಿದೊಂದು ಇಲ್ಲವೇ ಇಲ್ಲ, ಇದು ಪರಮಾರ್ಥವಲ್ಲ, ಇದು ಮೂರು ಅವಸ್ಥೆಗಳು ಬಂದು ಹೋಗುತ್ತಷ್ಟೇ ಅನ್ನೋದನ್ನ ಹಿಡಿಬೇಕು. ಅಂದರೆ ಯಾಕೆ ಹೇಳ್ತಾ ಇರೋದು ನೋಡಿ, ಜಾಗರ ಸ್ವಪ್ನ ಸುಷುಪ್ತಿ ಅದು ಇದೆ ಅಂತ ಅಷ್ಟೇ ಹೇಳಿ ಮುಗಿಸ್ಬಿಟ್ರೆ ಆತ್ಮನಲ್ಲಿ ಅದು ಇದೆ, ಅವ್ಯಕ್ತ ರೂಪವಾಗಿದೆ ಅಂತ ತಿಳ್ಕೋಬಾರ್ದು. ಒಂದು ಇಲ್ಲ ಅದರಲ್ಲಿ. ಅದರಿಂದ ಪರಮಾರ್ಥ ಸತ್ಯವಾಗಿರೋ ಆತ್ಮನಲ್ಲಿ ವಿಕಾರ ವ್ಯವಹಾರ ಅವಸ್ಥೆಗಳು ಅನ್ನೋದೊಂದು ಸೂತರಾಮ್ ಇಲ್ಲ ಅಂತ. ಇಟ್ಸ್ ಹೋಮೋಜೀನಿಯಸ್. ಗೊತ್ತಾಯ್ತಾ? ಈ ಮೂರು ಪರಮಾರ್ಥ ಸತ್ಯವಲ್ಲ. ಹೇಳಿ, ಪ್ರಕೃತ್ಯಾಕಾಶವಜ್ಞೇಯ ಸರ್ವೇ ಧರ್ಮ ಅನಾದಯ ವಿದ್ಯತೆ ನ ಹಿ ನಾನಾತ್ವಂ ತೇಷಾಂ ಕ್ವಚನ ಕಿಂಚನ. ನಿಜವಾಗಿ ನೋಡಿದರೆ ಎಲ್ಲ ಧರ್ಮರೂ ಆತ್ಮರು ಪ್ರಕೃತಿಯಿಂದ ಸ್ವಭಾವದಿಂದ ಆಕಾಶದಿಂದ ಸೂಕ್ಷ್ಮವಾಗಿರುವರು, ಅಂಟಿಲ್ಲದೆ ಇರುವುದು, ಎಲ್ಲೆಲ್ಲಿಯೂ ವ್ಯಾಪಿಸಿರುವುದು. ಗೊತ್ತಾಯ್ತಾ? ಆಕಾಶ ಸಮಾನವಾಗಿರುವರು. ನಿಜವಾಗಲೂ ಈ ಕ್ಷೇತ್ರಜ್ಞ ಇದ್ದಾನಲ್ಲ, ಧರ್ಮ ಅನ್ನೋ ಆಕಾಶದ ಇದ್ದಾನದು ಗೊತ್ತು. ಸುಶ್ರುತಿ ನೋಡ್ಕೊಳ್ಳಿ, ಮೂರು ಗೊತ್ತಾಗುತ್ತೆ ಒಟ್ಟಿಗೆ. ಅದು ಸ್ವಭಾವದಿಂದ ಆಗಿದೆ. ಗೊತ್ತಾಯ್ತಾ? ಆದಿ ಇಲ್ಲದವರು ನಿತ್ಯರು ಎಂದು ಮುಮುಕ್ಷುಗಳು ಅರಿಯಬೇಕು. ಗೊತ್ತಾಯ್ತಾ? ಅವರುಗಳು ಎಲ್ಲಿಯೂ ಒಂದಿಷ್ಟು ಅಣುಮಾತ್ರವೂ ನಾನಾತ್ವ ಎಂಬುದು ಇರುವುದೇ ಇಲ್ಲ. ಇಲ್ಲಿ ನೋಡ್ಕೊಳ್ಳಿ, ಇದನ್ನೆಲ್ಲ ಸುಮ್ಮನೆ ಅಜ್ಞಾನ ಕಾಲದಲ್ಲಿ ಕೂಡ ತತ್ವವನ್ನು ಬಹಳ ಮಟ್ಟಿಗೆ ತಿಳ್ಕೋಬೋದು. ಅನುಭವಿಸೋದು ಕಷ್ಟ, ಅದು ತಿಳ್ಕೊಳ್ಬೋದು. ಸುಷುಪ್ತಾತ್ಮನ ಒಬ್ಬನೇ ಅಂತ ಗೊತ್ತಿದೆಯೋ ಇಲ್ವೋ? ಒಬ್ಬನೇ ಅಂತ ಗೊತ್ತಿದ್ರು ಎಚ್ಚರಿಕೆಯಿಂದ ನಾನಾತ್ವ ನಾವು ನೋಡ್ತಾ ಇದ್ದೀವೋ ಇಲ್ಲೋ? ಅದಕ್ಕೋಸ್ಕರ ಭಗವದ್ಗೀತೆ ಏನು ಹೇಳಿದೆ? ಅವಿಭಕ್ತಂ ವಿಭಕ್ತೇಷು ಭಕ್ತಮಿವಚ ಸ್ಥಿತಂ ಭೂತಭರ್ತಚಿತ ಜ್ಞೇಯಂ ಕೃಷ್ಣ ಪ್ರಭು ವಿಷ್ಣು ಚ ಬರ್ತಾ ಇಲ್ಲಪ್ಪ. ಆದ್ದರಿಂದ ಅವಾಗ ನೋಡಿ ಮುಂದಕ್ಕೇನು? ಜ್ಞೇಯತಾಪಿ ಧರ್ಮಾಣಾಂ ಸಂವೃತ್ತಿಯವನ ಪರಮಾರ್ಥದ ಇತ್ಯಾಹ. ಧರ್ಮರುಗಳನ್ನು, ಇಲ್ಲಿ ಧರ್ಮಾದಿಗಳಂತ ಆಗ್ಬಿಟ್ಟಿದೆ. ಧರ್ಮರುಗಳನ್ನು ಅರಿಯಬೇಕೆನ್ನುವುದು ಸಂವೃತ್ತಿಯಿಂದಲೇ. ಧರ್ಮ ಸ್ವರೂಪ ಅರ್ಥಕೊಳ್ಳಿ ಅಂತ ಹೇಳಿದಾರಲ್ಲಪ್ಪ, ಅದು ಸಂವೃತ್ತಿಯಿಂದ. ಅಂದರೆ ಅವಿದ್ಯಾ ವ್ಯವಹಾರ ತಿಳ್ಕೊಳ್ಳೋದು ಅನ್ನೋದು ಪರಮಾರ್ಥದಿಂದ ಅಲ್ಲ. ಆತ್ಮನ ತಿಳ್ಕೊಳ್ಳೋದು ಒಂದು ಏನು? ಆತ್ಮ ಇನ್ನೊಂದು ವಸ್ತು ಏನಪ್ಪ? ತಿಳ್ಕೊಳ್ಳೋದು ಅಂತ ಏನಿಲ್ಲ, ಉಪಾಯವಾಗಿ ಹೇಳಿದೆ ಅಷ್ಟು. ಹೇಳೋ ಮಾತು ಒಂದು ನೋಡಿ. ಆದಿಬುದ್ಧ ಪ್ರಕೃತ್ಯೈವ ಸರ್ವೇ ಧರ್ಮ ಸುನಿಶ್ಚಿತಾ ಯಸ್ಯೈವಂ ಭವತಿ ಕ್ಷಾಂತಿ ಸೋಮೃತತ್ವಾಯ ಕಲ್ಪತೆ. ಏಕೆಂದರೆ ಹೀಗೆ ಯಾಕೆ ಹೇಳ್ತು? ಅವ್ನು ತಿಳ್ಕೊಳ್ಳೋದು ಅನ್ನೋದೇನು ಇಲ್ಲ ಅಂತ ಯಾಕೆ ಹೇಳ್ತು ಅಂದರೆ, ಯಾಕೆಂದರೆ ಅವರು ಮೊದಲೇ ಬುದ್ಧರಾಗಿರುವರು. ನಾನು ತಿಳ್ಕೊಳ್ಳಿಲ್ಲ ಅನ್ನೋರು ನಾನು ಅಂತನೋ ನಾನು ಬೇರೆ. ನಾನು ಆತ್ಮನು ಅಂತ ತಿಳ್ಕೊಂಡ್ಮೇಲೆ ನನ್ನನ್ನು ನಾನೇ ಏನು ತಿಳ್ಕೊಳ್ಳೋದು? ಆತ್ಮನ ಯಾವಾಗಲೂ ಅವನು ಗೊತ್ತೇ ಇದ್ದಾನೆ. ಬುದ್ಧಿನಲ್ಲಿ ತಿಳ್ಕೊಳ್ಳೋದು ಒಂದೇ ಇರೋದು. ಆದ್ದರಿಂದ ಆದಿಬುದ್ಧರು, ಸ್ವಭಾವದಿಂದಲೇ ಆದಿಬುದ್ಧರು. ಸೂರ್ಯನಿಗೆ ಹೇಗೆ ನಿತ್ಯ ಪ್ರಕಾಶ ಸ್ವರೂಪನೋ ಹಾಗೆ ಯಾವಾಗಲೂ ಪ್ರಕಾಶ ಸ್ವರೂಪನು. ಎಲ್ಲ ಧರ್ಮರು, ಎಲ್ಲ ಆತ್ಮರು ಆದಿಬುದ್ಧರು ಸುನಿಶ್ಚಿತರು. ಅವರನ್ನು ನಿಶ್ಚಯ ಮಾಡತಕ್ಕದ್ದೇನೂ ಇರುವುದಿಲ್ಲ. ಯಾವಾಗಲೂ ನಿಶ್ಚಯ ಮಾಡಲ್ಪಟ್ಟ ಸ್ವರೂಪವುಳ್ಳವರೇ. ಹೀಗೋ ಹೀಗಲ್ಲವೋ ಎಂದು ಸ್ವರೂಪ ಒಂದು ಸಂದೇಹವಾಗುವ ಸ್ವರೂಪದವರಲ್ಲ. ಗೊತ್ತಾ? ಸುಷುಪ್ತಾತ್ಮನ ಎಲ್ಲ ಲಕ್ಷಣಗಳಿದೆ, ಒಂದೇ ಒಂದು ದೋಷ ಏನೋ, ಅವನು ಯಾರು ಅಂತ ನಂಗೆ ಗೊತ್ತಿಲ್ಲ. ಅದೇ ಆತ್ಮನಂತ ತಿಳ್ಕೊಂಡ್ಮೇಲೆ ಸಂದೇಹ ಬರೋಕ್ಕೆ ಕಾರಣವೇ ಇಲ್ಲ. ಅಲ್ಲಿ ಯಾವ ಮುಮುಕ್ಷುವಿಗೆ ಹೀಗೆ ಮೇಲೆ ಹೇಳಿದ ರೀತಿಯಿಂದ ಯಾವಾಗಲೂ ಜ್ಞಾನರೂಪ ನಿಶ್ಚಯವು ತನಗಾಗಿ ಅಥವಾ ಮತ್ತೊಬ್ಬರಿಗಾಗಿ ಬೇಕಿರುವುದಿಲ್ಲವೋ, ಹೇಗೆ ಸೂರ್ಯನು ತನಗಾಗಿ ಅಥವಾ ಪರ್ರಿಗಾಗಿ ಮತ್ತೊಂದು ಬೆಳಕಿಲ್ಲದೆ ಇರುವನೋ, ಹಾಗೆ
ತನ್ನ ಆತ್ಮನ ಕ್ಷಾಂತಿಯ ಜ್ಞಾನವನ್ನು ಮಾಡಿಕೊಳ್ಳಬೇಕೆಂಬ ಅಪೇಕ್ಷೆ ಯಾವಾಗಲೂ ಇರುವುದಿಲ್ಲ. ಹಾಗೆ ನೋಡಿ, ಈ ಮೋಕ್ಷ ಇರುತ್ತೆ, ಈ ಜ್ಞಾನರೂಪ ಅದು ನಿಶ್ಚಯ ಇದೆಯಲ್ಲ, ಇದು ಯಾವಾಗಲೂ ಇದ್ದೇ ಇದೆ. ಗೊತ್ತಾಯ್ತಾ? ತನಗಾಗಿ ಮತ್ತೊಬ್ಬರಿಗಾಗಿ ಬೇಕಾಗಿರುವುದಿಲ್ಲ ಇದು. ಆ ಮತ್ತೊಬ್ಬನೂ ಇಲ್ಲ, ಎಲ್ಲ ಅದಕ್ಕೋಸ್ಕರ ಯಾವಾಗಲೂ ನಿಶ್ಚಯವಾಗಿರ್ತಕ್ಕಂತಹದ್ದೇ ಇದು. ಸೂರ್ಯನು ತನಗಾಗಿ ಅಥವಾ ಪರ್ರಿಗಾಗಿ ಮತ್ತೊಂದು ಬೆಳಕಿನ ಬಯಕಲ್ಲಿದೆ ಇರುವನೋ, ಪರ್ರು ಅಂತ ಇಚ್ಕೊಂಡಿದ್ದೀರ ಅವ್ರು ತಿಳ್ಕೊಳ್ಳಿ, ಯಾವನ ಪರ ಅಂತ ತಿಳ್ಕೊಂಡು ಬೇರೆ ಅಂತ ಅವನು ತಿಳ್ಕೊಳ್ಳಿ. ಆದರೆ ಆತ್ಮಸ್ವರೂಪದಲ್ಲಿ ಹೋದ್ಮೇಲೆ ಪರ ಅನ್ನೋದೇ ಇಲ್ಲ, ಇನ್ನೊಬ್ಬನು ಅನ್ನೋದೇ ಇಲ್ಲ. ಹಾಗೆ ಆತ್ಮನಲ್ಲಿ ಕ್ಷಾಂತಿಯ ಜ್ಞಾನವನ್ನು ಮಾಡಿಕೊಳ್ಳಬೇಕು. ಏನು ಜ್ಞಾನವನ್ನು ಮಾಡಿಕೊಳ್ಳಬೇಕೆಂಬ ಅಪೇಕ್ಷೆ ಯಾವಾಗಲೂ ಇರೋದು. ಕ್ಷಾಂತಿ ಅಂದರೆ ಏನು ಗೊತ್ತೇನೋ, ಇನ್ನು ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಯಾವಾಗಲೂ ಉಂಟಾಗೋದೇ ಇಲ್ಲ. ಆತ್ಮನಲ್ಲಿ ಇಲ್ಲ ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆ. ಎಲ್ಲಿರೋದು? ಬುದ್ಧಿನಲ್ಲಿದೆ. ಆದ್ದರಿಂದ ಬುದ್ಧಿನಲ್ಲಿ ಅಧ್ಯಾಸವನ್ನು ಇಟ್ಕೊಂಡಿರೋವರೆಗೆ ನಾನು ತಿಳ್ಕೊಳ್ಬೇಕು ಅಂತ ಬರುತ್ತೆ. ಬುದ್ಧಿಯಲ್ಲಿ ಅಧ್ಯಾಸವನ್ನು ಬಿಟ್ಟ ಮೇಲೆ ನಾನು ತಿಳ್ಕೊಳ್ಳೋದು ಅನ್ನೋದು ಇಲ್ಲವೇ ಇಲ್ಲ. ಕ್ಷಾಂತಿ. ಅವನು ಅಮೃತತ್ವಕ್ಕೆ ಅಮೃತ ಭಾವಕ್ಕೆ ತಕ್ಕವನಾಗುನು, ಮೋಕ್ಷಕ್ಕೆ ಸಮರ್ಥನಾಗುನು. ಆದ್ದರಿಂದರೆ ಅವನು ಯಾವ ಕಿಮಹಂ ಸಾಧನಾ ಕರ್ವಂ ಕಿಮಹಂ ಪಾಪಮ ಕರೋಮಿತಿ, ನಾನು ಪಾಪ ಯಾಕೆ ಮಾಡಿದೆ, ನಾನು ಪುಣ್ಯ ಯಾಕೆ ಮಾಡಲಿಲ್ಲ ಅಂತ ಕೂಡ ಅವನಿಗನ್ಸಲ್ಲ. ಹೇಳಿ ಶ್ರುತಿ ಸ್ಮೃತಿ ಪುರಾಣಾನಾಂ